तपस्वी वही जिनके अंग अंग हो शीतल, मुख मधुरस छलकाए, नैन सुधा वर्षाए, मुख मधुरस छलकाए, नैन सुधा वर्षाए, प्रभु पे न्योछावर हो सर्वस्व अपना, सुख में सदा लहराए, प्रभु संदेश सुनाए, प्रभु पे न्योछावर हो सर्वस्व अपना, सुख में सदा लहराए, प्रभु संदेश सुनाए, तपस्वी वही। अपने स्वमान के आसन पे रह के, खुद पे करे जो अनुशासन, उनके लिए ही है इस संगम पर प्रभु के दिल का सिंहासन। अपने स्वमान के आसन पे रह के, खुद पे करे जो अनुशासन, उनके लिए ही है इस संगम पर प्रभु के दिल का सिंहासन। योग अगन के मधुर तपन से जग के ताप मिटाए, प्रभु संदेश सुनाए, तपस्वी वही, तपस्वी वही जिनके अंग अंग हो शीतल, मुख मधुरस छलकाए, नैन सुधा वर्षाए, प्रभु पे न्योछावर हो सर्वस्व अपना, सुख में सदा लहराए, प्रभु संदेश सुनाए, तपस्वी वही। ಇದು ಅವಿನಾಶಿ ರುದ್ರಗೀತ ಜ್ಞಾನಯಜ್ಞ. ಶಿವಬಾಬರವರು ಹೇಳುವ ಹಾಗೆ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಗೀತಾ ಜ್ಞಾನಯಜ್ಞ. ಶಾಸ್ತ್ರಗಳಲ್ಲಿ ಅಶ್ವಮೇಧ ಯಾಗ ಕೇಳಿದ್ದೇವೆ, ರಾಜಸೂಯ ಯಾಗ ಕೇಳಿದ್ದೇವೆ, ಮಹಾರುದ್ರ ಅತಿರುದ್ರ ಯಾಗಗಳನ್ನು ಕೇಳಿದ್ದೇವೆ. ಆದರೆ ಅವೆಲ್ಲದಕ್ಕಿಂತ ವಿಭಿನ್ನವಾದ ವಿಶಿಷ್ಟವಾದ ಯಜ್ಞ ಶಿವಬಾಬಾ ಸ್ಥಾಪಿಸಿರುವ ಈ ಯಜ್ಞ. ಜಗತ್ತಿನಲ್ಲಿ
ಅನೇಕ ವಿಧದ ಸ್ಥೂಲ ಯಜ್ಞಗಳನ್ನು ಮಾಡ್ತಾರೆ. ಯಜ್ಞೇಶ್ವರ ಅಥವಾ ಯಜ್ಞ ಮಾಡುವವರದೇ ಒಂದು ಪರಂಪರೆ ಇರುತ್ತೆ. ವೇದಗಳಿಗೆ ಅನುಗುಣವಾಗಿ ಯಜ್ಞ ಮಾಡ್ತಾರೆ. ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ, ಋಗ್ವೇದ ಇವುಗಳನ್ನು ಆಧರಿಸಿ ಯಜ್ಞಗಳನ್ನು ಮಾಡಲಾಗ್ತದೆ. ಬೇರೆ ಬೇರೆ ಮಂತ್ರಗಳು, ಏಕಾದಶಿ ರುದ್ರ, ಅತಿರುದ್ರ, ಹೀಗೆಲ್ಲ ಅನೇಕ ವಿಧವಾದ ಯಜ್ಞಗಳನ್ನು ಮಾಡ್ತಾರೆ. ಅದಕ್ಕೆ ವಿಧಿವತ್ತಾದಂತಹ ಸಮಿತ್ತುಗಳನ್ನು ಅರ್ಪಿಸುವ ವಿಧಾನ ಇದೆ. ಅಥರ್ವಣ ವೇದದಲ್ಲಿ ಆ ಎಲ್ಲ ಯಜ್ಞಗಳ ಪರಿಕರಗಳ ವರ್ಣನೆ ಬರ್ತದೆ. ಯಾವ ಯಜ್ಞಕ್ಕೆ ಏನೇನನ್ನು ಹಾಕಬೇಕು, ಯಾವ ಯಜ್ಞ ಯಾರನ್ನು ಆಹ್ವಾನಿಸಿ ಮಾಡುವಂಥದ್ದು ಇತ್ಯಾದಿ ಇತ್ಯಾದಿ. ಆದರೆ ಅವೆಲ್ಲವೂ ಸ್ಥೂಲ ಯಜ್ಞಗಳು. ಅಲ್ಲಿ ಭಲೆ ದೇವತಾರಾಧನೆ, ದೇವಾರಾಧನೆ ಇರುತ್ತೆ, ಆದರೆ ಹೆಚ್ಚು ಒತ್ತು ಕೊಡುವುದು ಸ್ಥೂಲತೆಗೆ. ಈ ವಿಧಿಯೇ ಆಗಬೇಕು, ಇಂತಹ ಮಂತ್ರಗಳೇ ಉಚ್ಚಾರಣೆ ಆಗಬೇಕು, ಇಂತಹ ಬ್ರಾಹ್ಮಣರೇ ಹೇಳಬೇಕು, ಇಂತಹ 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 ವಸ್ತುಗಳೇ ಆಹುತಿ ಹಾಕಬೇಕು, ಇಷ್ಟು ಪ್ರಮಾಣದಲ್ಲಿಯೇ ಹಾಕಬೇಕು. ಅಲ್ಲಿ ಈಶ್ವರಾರಾಧನೆಗಿಂತ ಹೆಚ್ಚಾಗಿ ಬಾಬಾ ಹೇಳ್ತಾರಲ್ಲ, ಸ್ಥೂಲತೆಗೆ ಹೆಚ್ಚು ಮಹತ್ವವನ್ನು ಕೊಡಲಾಗ್ತದೆ. ಅಲ್ಲಿ ಅಂತಹ ಮಹಾಯಜ್ಞಗಳಲ್ಲಿ ಭಾಗವಹಿಸುವ ಬ್ರಾಹ್ಮಣರ ದಕ್ಷಿಣೆಯು ಬಹಳ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ. ಸುಮ್ಮನೆ ಹೀಗೆ ಹೇಗೋ ನೀವು ಕೊಟ್ಟಷ್ಟೆಲ್ಲ ಇಲ್ಲ, ಅದಕ್ಕೂ ಒಂದು ಮರ್ಯಾದೆ ಇದೆ. ಇಷ್ಟಿಷ್ಟು ಕೊಟ್ಟರೆ ಮಾತ್ರ ಈ ಯಜ್ಞ ಸಫಲವಾಗುತ್ತೆ ಇತ್ಯಾದಿ ಇತ್ಯಾದಿ. ಈಗಲೂ ಬಹಳ ಶ್ರದ್ಧಾಪೂರ್ವಕವಾಗಿ ಆ ರೀತಿ ಯಜ್ಞ ಮಾಡುವವರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಶಿವಬಾಬಾ ನಮಗೆ ತಿಳಿಸಿರುವ ಹಾಗೆ ಅವೆಲ್ಲ ಸ್ಥೂಲ ಯಜ್ಞಗಳು. ಅಂತಹ ಅನೇಕ ಯಜ್ಞಗಳನ್ನು, ಜಪತಪಗಳನ್ನು ಮಾಡಿ 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 ನಮಗೆ ಈಶ್ವರ ಪ್ರಾಪ್ತಿಯಾಗಿದೆ. ಬಹು ಜನ್ಮಗಳ ಪೂಜಾ ಫಲ. 63 ಜನ್ಮಗಳಲ್ಲಿ ಹುಡುಕಿ ಅಲೆದಾಡಿ ಶಿವಬಾಬಾ ಸಿಕ್ಕಿದ್ರು. ಈಗ ನಾವೆಲ್ಲ ಈ ಅವಿನಾಶಿ ರುದ್ರಜ್ಞಾನ ಯಜ್ಞವನ್ನು ನಡೆಸುವ ಬ್ರಾಹ್ಮಣರು. ಏಕಕಾಲದಲ್ಲಿ ಇಡೀ ವಿಶ್ವದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಯಜ್ಞ ಕುಂಡಗಳನ್ನು ಸ್ಥಾಪಿಸಿದ್ದಾನೆ ಭಗವಂತ. ಅತಿರುದ್ರ ಮಹಾಯಾಗ ಮಾಡಿದಾಗ 52, 108 ಹೋಮಕುಂಡಗಳನ್ನು ಸ್ಥಾಪಿಸ್ತಾರೆ. ಒಂದೊಂದು ಹೋಮಕುಂಡಕ್ಕೆ 4 ಜನ ಋತ್ವಿಜರು ಕೂತ್ಕೊಂಡು, ಅಂದರೆ ಸುಮಾರು 500ಕ್ಕಿಂತ 400ಕ್ಕಿಂತ ಜಾಸ್ತಿ ಋತ್ವಿಜರು, ಅಂದರೆ ಪರಿಣಿತರಾದ ಬ್ರಾಹ್ಮಣರು, ವೇದ ಪರಾಂಗತರು ಕೂತ್ಕೊಂಡು ಆ ಯಜ್ಞವನ್ನು ನಡೆಸ್ತಾರೆ. ಈ ಯಜ್ಞಗಳ, ಎಸ್ಪೆಷಲಿ ರುದ್ರ ಯಜ್ಞಗಳ ವಿಶೇಷತೆ ಏನಿರುತ್ತೆ ಅಂದರೆ, ಒಮ್ಮೆ ಶುರುವಾದ ಮೇಲೆ ಮಧ್ಯದಲ್ಲಿ ಮಂತ್ರ ನಿಲ್ಲಿಸುವ ಹಾಗಿಲ್ಲ. ದಿನ ಇಷ್ಟು ಅಂತ ಮಂತ್ರ ಹೇಳಬೇಕು. ರುದ್ರ ಅಂತಿರುತ್ತೆ, ನಿಮಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ ನಂಗೆ ಗೊತ್ತಿಲ್ಲ. ಪರಮಾತ್ಮ ಶಿವನ ಮಹಿಮೆಗಳು ರುದ್ರ, ಏಕಾದಶ ರುದ್ರರು ಅಂತ ಏನು ಹೇಳಲ್ಪಡ್ತದೆ. ಅವ ಮಹಿಮೆಗಳನ್ನು ಹೇಳ್ತಾನೇ ಹೋಗಬೇಕು, ಮಂತ್ರಗಳನ್ನು ರಿಪೀಟ್ ಮಾಡ್ತಾನೇ ಇರಬೇಕು. ಅಲ್ಲಿ ನಿಲ್ಲಿಸುವ ಹಾಗಿಲ್ಲ. ಅದಕ್ಕೆ 4 ಜನ ಕೂತಿರ್ತಾರೆ. ಒಬ್ಬರು ಬಿಟ್ಟ ತಕ್ಷಣ ಇನ್ನೊಬ್ಬರು ಶುರು ಮಾಡ್ತಾರೆ, ನಿಲ್ಲಿಸುವ ಹಾಗಿಲ್ಲ. ಲೌಕಿಕದಲ್ಲಿ ಮಾಡುವ ಕೆಲವರು
ಅವನು ತುಂಬ ನಿಷ್ಠೆಯಿಂದ ದಂಡ ಹಿಡ್ಕೊಂಡು ಅದನ್ನೆಲ್ಲ ಮಾಡಿಸ್ತಾ ಇರ್ತಾನೆ. ಚಾಚು ತಪ್ಪದೇ ಮಾಡಿಸ್ಲಾಗ್ತದೆ ದಾನ, ತುಂಬ ವಿಧಿವತ್ತಾಗಿ. ಎಲ್ಲಿಂದ ಶುರುವಾಯಿತು ಈ ಪರಂಪರೆ? ಸಂಗಮ ಯುಗದಲ್ಲಿ ಅತಿ ದೀರ್ಘಕಾಲದ, ಅತಿ ಬೃಹತ್ತಾದ, ನಿರಂತರವಾಗಿ ಅಹಿರ್ನಿಶಿಯು ನಡೀತಾ ಇರುವ ಮಹಾಯಜ್ಞ ಸ್ವಯಂ ರುದ್ರ, ಮಹಾರುದ್ರ ಪರಮಾತ್ಮ ಸ್ಥಾಪಿಸಿರುವುದು. ರುದ್ರ ಅನ್ನುವ ಶಬ್ದದ ಅರ್ಥ ರುದಿರ ಅಂತ. ರೋಧನದಿಂದ ಬಿಡುಗಡೆ ಮಾಡುವವನಿಗೆ ರುದಿರ ಅಂತ ಹೇಳಲಾಗ್ತದೆ. ರೋಧನದಲ್ಲಿ ಅಳು ಬಂತು, ದುಃಖ ಬಂತು, ಎಲ್ಲವೂ ಬಂತು. ಯಾರು ಮನುಷ್ಯರನ್ನ ದುಃಖದಿಂದ, ಅಳುವಿನಿಂದ, ರೋದನದಿಂದ ಬಿಡುಗಡೆ ಮಾಡ್ತಾನೆ ಅವನಿಗೆ ರುದ್ರ ಅಂತ ಹೇಳ್ತಾರೆ. ರುದ್ರ ಒಬ್ಬನೇ ಇಲ್ಲ, ಏಕಾದಶ ರುದ್ರರು ಅಂತ ಭಕ್ತಿಯಲ್ಲಿ ಗಾಯನ ಬರ್ತದೆ, 11 ಜನ ಅಂತ. ಆ ವಿಷಯಕ್ಕೆ ಹೋಗೋದು ಬೇಡ ನಾವು, ಅದು ಯಾಕೆ ಏನು ಅಂತ, ಅದು ಬೇರೆನೇ ವಿಷಯ. ಯಾರ ಗಾಯನಪ್ಪ ಅಂದರೆ ಪರಮಾತ್ಮ ಮಹಾರುದ್ರ ಅನೇಕರನ್ನು ತನ್ನ ಸಮಾನ ಮಾಡಿಕೊಂಡಿದ್ದರ ನಿಶಾನೆ ಈ ಏಕಾದಶ ರುದ್ರರು. ಸಂಗಮ ಯುಗದಲ್ಲಿ ಶಿವಬಾಬಾ ಇದಕ್ಕೊಂದು ಯಜ್ಞ ಅಂತ ಹೆಸರಿಟ್ಬಿಟ್ರು. ಇದೊಂದು ಯಜ್ಞ ಕುಂಡ, ನೀವೆಲ್ಲರೂ ಇದರಲ್ಲಿ ಆಹುತಿ ಹಾಕಬೇಕು ಅಂತ ಹೇಳಿದ್ದಾರೆ ಬಾಬಾ ಅಲ್ವಾ. ಈ ಯಜ್ಞ ಶುರುವಾಗಿದ್ದು 1936ರಲ್ಲಿ. 37ಕ್ಕೆ ಆಫಿಷಿಯಲ್ ಆಗಿ ಸಂಸ್ಥೆ ಅಂತ ಅನೌನ್ಸ್ ಆಯಿತು, ಆದರೆ ಶುರುವಾಗಿದ್ದು 36ರಲ್ಲಿ. ಓಂ ಮಂಡಲಿ ಅಂತ ರೂಪುಗೊಂಡಿದ್ದು 37ರಲ್ಲಿ. ನಂತರ ಈಶ್ವರಿ ವಿಶ್ವವಿದ್ಯಾಲಯ ಅಂತ ಬಾಬಾ ಕಾಲಕ್ರಮೇಣ ಮುರುಳಿಗಳಲ್ಲಿ ಹೇಳ್ತಾ ಹೇಳ್ತಾ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಎನ್ನುವ ನಾಮಕರಣವನ್ನು ಮಾಡಿದರು. ಸ್ವಯಂ ಬ್ರಹ್ಮನ ಮುಖಕಮಲದಿಂದ ಜನಿಸಿದ ಮೊದಲ ಬ್ರಾಹ್ಮಣ ಬ್ರಹ್ಮ. ಅವನಿಂದ ಜನಿಸಲ್ಪಟ್ಟ ಎಲ್ಲ ಬ್ರಾಹ್ಮಣರು ಸೇರಿ ಈ ಮಹಾಯಜ್ಞವನ್ನು ಸ್ಥಾಪಿಸಿದ್ರು, ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದೊಂದು ಸೇವಾ ಕ್ಷೇತ್ರವೂ ಸಹ ಕೇವಲ ಸೇವಾ ಕೇಂದ್ರ ಅಲ್ಲ, ಕ್ಲಾಸ್ಗಳಿರಬಹುದು, ಗೀತಾ ಪಾಠಶಾಲೆಗಳಿರ್ಬೋದು, ಎಲ್ಲವೂ ಹೋಮಕುಂಡಗಳೇ, ಎಲ್ಲವೂ ಯಜ್ಞಕುಂಡಗಳೇ. ಎಲ್ಲಿ ನಿರಂತರವಾಗಿ ಈಶ್ವರನ ಜ್ಞಾನ ಯಜ್ಞ ನಡೆದಿದೆಯೋ ಅದೆಲ್ಲವೂ ಯಜ್ಞಕುಂಡ. ಈ ಜ್ಞಾನ ಯಜ್ಞದಲ್ಲಿ ನಾವೆಲ್ಲರೂ ಸಹ ಭಾಗಿದಾರರಾಗಿದ್ದೇವೆ. ಲೌಕಿಕದಲ್ಲಿ ಯಜ್ಞ ಪ್ರಾರಂಭಕ್ಕೆ ಹೋಗದಿದ್ರೂ ಅಂತಿಮಾಹುತಿಗೆ, ಪೂರ್ಣಾಹುತಿ ಅಂತ ಹೇಳ್ತಾರೆ, ಅದಕ್ಕೆ ಪೂರ್ಣಾಹುತಿಗೆ ಹೋದರೆ ಪೂರ್ಣ ಪುಣ್ಯ ಬರುತ್ತೆ ಎನ್ನುವ ನಂಬಿಕೆ ಭಕ್ತರದು. ಕೆಲವೊಮ್ಮೆ 10 ದಿನ ನಡೆಯುತ್ತೆ, 15 ದಿನ ನಡೆಯುತ್ತೆ, 21 ದಿನ ನಡೆಯುತ್ತೆ ಯಜ್ಞಗಳು. ಅದನ್ನು ನಡೆದಾಗ ಪ್ರಥಮ ದಿನ ಹೋಗೋಕ್ಕಾಗಲಿಲ್ಲ ಅಂದ್ರೂ ಕೊನೆ ದಿನ ಮಾತ್ರ ಎಲ್ಲರೂ ಹೆಚ್ಚು ಕಡಿಮೆ ಎಲ್ಲರೂ ಹೋಗ್ತಾರೆ. ಅದಕ್ಕೆ ಪೂರ್ಣಾಹುತಿಗೆ ಹೋದರೆ ಪೂರ್ಣ ಪುಣ್ಯ ಸಿಗುತ್ತೆ ಎನ್ನುವ ವಿಶ್ವಾಸ. ಡ್ರಾಮಾನುಸಾರ, ಪೂರ್ವಜನ್ಮದ ಕರ್ಮಾನುಸಾರ, ಪುಣ್ಯಾನುಸಾರ ನಾವೆಲ್ಲ ಈ ಮಹಾಯಜ್ಞದ ಅಂತಿಮಾಹುತಿಯ ಸಮಯಕ್ಕೆ ಬಂದು ಸೇರಿಕೊಂಡಿದ್ದೇವೆ ಅಲ್ವಾ. ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಒಂದು ಹಳಹಳಿ ಇದೆ, ಪ್ರಾರಂಭದಲ್ಲೇ ಬರಬೇಕಾಗಿತ್ತು ಅಂತ, ಬಂದಿರಲೂಬಹುದು. ಈಗ ರೂಪಾಂತರಗೊಂಡು ಕೊನೆಗೆ ಇನ್ನೊಂದು ಸಲ ಬಂದಿರಲೂಬಹುದು. ಬಟ್ ಈಗಂತೂ ನಾವು ಉಪಸ್ಥಿತರಿದ್ದೇವೆ. ಸ್ಥೂಲ ಯಜ್ಞ ಮಾಡುವಾಗ ಮನುಷ್ಯ ಒಂದಲ್ಲ ಒಂದು ಪರಿಕರವನ್ನು ತನ್ನ ಮನೆಯಿಂದ ಕೊಟ್ಟೇ ಕೊಡ್ತಾನೆ. ಹಣ ಕೊಡುವುದು ಬೇರೆ, ಪರಿಕರಗಳನ್ನು ಕೊಡುವುದರಲ್ಲಿಯೂ ಯಜ್ಞದ ಸಹಭಾಗಿತ್ವ ಇದೆ ನನ್ನದು ಅಂತ. ಇವನ್ ಇತ್ತೀಚೆಗೆ
ಮಣಿಪಾಲ್ ಹತ್ತಿರ ಒಂದು ದೊಡ್ಡ ಅತಿರುದ್ರ ಮಹಾಯಾಗ ಆದಾಗ ಬ್ರಹ್ಮಕುಮಾರ್ಯರನ್ನು ಕರೆದಿದ್ರು. ಅಲ್ಲಿ ನಾನು ಹೋಗಿದ್ದೆ, ಅಲ್ಲಿ ಮಾತನಾಡುವುದಕ್ಕೆ. ನೀವು ಗಮನಿಸಬೇಕಾದದ್ದೇನು, ನಮ್ಮ ಶಿರಸಿಯಲ್ಲಿಯೂ ಸದ್ಯ ಒಂದು ಮಹಾರುದ್ರ ಅತಿರುದ್ರ ಯಾಗವಾಯಿತು. ಎಲ್ಲ ಜಾತಿಯವರು, ಈವನ್ ಇನ್ಕ್ಲೂಡಿಂಗ್ ಮುಸಲ್ಮಾನರು, ಕ್ರಿಶ್ಚಿಯನ್ನರು ತಮ್ಮ ಮನೆಯಿಂದ ಪರಿಕರಗಳನ್ನು ಅವಶ್ಯ ಕಳಿಸ್ತಾರೆ. ಇಲ್ಲದಿದ್ದರೆ ಅದರದ್ದು ಉಲ್ಟಾ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಭಯ ಇರ್ತದೆ ಎಲ್ಲರಿಗೂ. ಹೋಗೋದಿಲ್ಲ ಅವರು, ಬಟ್ ಏನಾದರೂ ಏನು ಮಾಡ್ತಾರೆ, ಯಜ್ಞಕ್ಕೆ ಮುಖ್ಯವಾಗಿ ತುಪ್ಪ ಬೇಕು, ಕ್ವಿಂಟಲ್ ಗಟ್ಟಲೆ ತುಪ್ಪ ಬೇಕಾಗುತ್ತೆ, ಇನ್ನೇನೇನೋ ಪರಿಕರಗಳು ಅದಕ್ಕೆ ಬೇಕಾದದ್ದಿರುತ್ತೆ. ಹಾಗೆ ಈ ಪರಮಾತ್ಮ ರಚಿಸಿರುವ ಮಹಾನ್ ಯಜ್ಞದಲ್ಲಿ ಕೆಲವರು ನೇರವಾಗಿ, ಕೆಲವರು ಪರೋಕ್ಷವಾಗಿ ಸಹಯೋಗಿಗಳಿದ್ದಾರೆ ಅಲ್ವಾ. ನಾವೆಲ್ಲ ನೇರವಾಗಿ ಈಶ್ವರನ ಯಜ್ಞದಲ್ಲಿ ಸಹಭಾಗಿಗಳಾಗಿದ್ದರೆ, ಇನ್ನೂ ಕೆಲವರಿದ್ದಾರೆ, ನಿಮ್ಮ ಹಿಂದೆ ಇದ್ದಾರೆ, ನಿಮ್ಮ ಪರಿವಾರದವರು ಇರ್ಬೋದು, ಸ್ನೇಹಿತರಿರ್ಬೋದು, ಒಂದಲ್ಲ ಒಂದು ರೀತಿಯಿಂದ ಈ ಮಹಾನ್ ಯಜ್ಞದಲ್ಲಿ ಸಹಯೋಗಿಗಳಿದ್ದಾರೆ. ಅವರೆಲ್ಲರಿಗೂ ಈ ಯಜ್ಞದ ಫಲ ಪ್ರಾಪ್ತಿಯಾಗೇ ಆಗುತ್ತೆ. ಹೆಚ್ಚಿಗೆ ಯಾರಿಗೆ ಸಿಗುತ್ತೆ? ಯಾರು ನೇರವಾಗಿ ಭಾಗಿಯಾಗಿರ್ತಾರೆ. ಇಲ್ಲಿ ಬಹಳ ವಿಚಿತ್ರವಾದದ್ದೇನು ಅಂದರೆ, ಬಾಬಾ ಮುರಳಿಯಲ್ಲಿ ಹೇಳಿದ್ದಾರೆ, ಬಡೆ ಸೇಠ್ನೆ ಬಡ ಯಜ್ಞ ರಚಾಹೆ ಅಂತ ಅಲ್ವಾ. ಎಷ್ಟೋ ಸಲ ಹೇಳಿದ್ದಾನೆ, ದೊಡ್ಡ ದೊಡ್ಡ ಸೇಠ್ಗಳು ದೊಡ್ಡ ದೊಡ್ಡ ಯಜ್ಞ ರಚಿಸ್ತಾರೆ. ಜಗತ್ತಿನ ಅತಿ ದೊಡ್ಡ ಸೇಠ್ ಯಾರು? ಮಹಾಯಜ್ಞವನ್ನು ರಚಿಸಿದ್ದಾನೆ. 100 ವರ್ಷಗಳವರೆಗೆ ಈ ಯಜ್ಞ ನಡೆಯುತ್ತೆ ಅಂತ ಸಾಕಾರ ಮುರಳಿಗಳಲ್ಲಿ ಬಾಬಾ ಹೇಳಿದ್ದಾರೆ. ಒಂದು ವಚನ ಬರುತ್ತೆ, ಧರೆಯಲ್ಲಿ ಒಂದು ಅಂಗಡಿಯನ್ನಿಟ್ಟ ಒಕ್ಕಾಣೆಗೆಲ್ಲ ಒಕ್ಕಾಣೆ ಸೋಲ ನಮ್ಮ ಮಹಾದೇವ ಶೆಟ್ಟಿ ಅಂತ. ನಂಗೆ ಪೂರ್ತಿ ಹಿಂದಿನ ಮರ್ತಿದೆ, ಲಾಸ್ಟ್ ಲೈನ್ ನೆನಪಿದೆ. ಒಕ್ಕಾಣೆ ಸೋಲ ಒಕ್ಕಾಣೆಗೆಲ್ಲ ನಮ್ಮ ಮಹಾದೇವ ಶೆಟ್ಟಿ ಅಂತ. ಯಾರು ಮಹಾದೇವ ಶೆಟ್ಟಿ? ಶಿವಬಾಬಾ. 1 ಪೈಸೆ ಹೆಚ್ಚಿಗೆನೂ ತಗೊಳ್ಳಲ್ವಂತೆ, 1 ಪೈಸೆ ಕಡಿಮೆನೂ ತಗೊಳ್ಳಲ್ಲ, ಅಷ್ಟು ಪಕ್ಕ ಶೆಟ್ಟಿ. ಯಾರು? ಶಿವಬಾಬಾ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅಂತ. ಈಶ್ವರ ಎಲ್ಲರ ಹೃದಯದಲ್ಲಿ ಪ್ರೇಮ ಸ್ವರೂಪನಾಗಿದ್ದುಕೊಂಡು ಈ ಜಗತ್ತು ವ್ಯವಸ್ಥಿತವಾಗಿ ನಡೆಯುವ ಹಾಗೆ ನೋಡ್ಕೊಳ್ತಾನೆ ಅಂತ. ಅದನ್ನು ಅವರು ಸರ್ವವ್ಯಾಪಿ ಎಂದರು. ವಾಸ್ತವಿಕವಾಗಿ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಪ್ರೇಮ ಅಂತೂ ಇದ್ದೇ ಇದೆ. ಅದಕ್ಕೆ ಪರಮಾತ್ಮ ಇರಬೇಕು ಅನ್ನುವ ಅವಶ್ಯಕತೆ ಇಲ್ಲ, ಅದು ಬೇರೆ ವಿಷಯ. ವ್ಯವಸ್ಥಿತವಾಗಿ ಈ ಜಗತ್ತು ನಡೆಯುವ ಹಾಗೆ ನೋಡಿಕೊಳ್ಳುವುದು ಪರಮಾತ್ಮನ ದೊಡ್ಡ ಜವಾಬ್ದಾರಿ. ಹಾಗಾಗಿ ನಾವು ಮಾಡಿದ ಕರ್ಮಕ್ಕೆ ತಕ್ಕ ಫಲ ಸ್ವಲ್ಪವೂ ಆಚೆ ಈಚೆ ಆಗದ ಹಾಗೆ ನಮಗೆ ಲಭಿಸುವಂತಹ ಅದ್ಭುತವಾದ ಸಾಫ್ಟ್ವೇರ್ ಕ್ರಿಯೇಟರ್ ಯಾರು? ಶಿವಬಾಬಾ. ಯಾರೂ ಇಂಟ್ರಾಪ್ಟ್ ಮಾಡುವುದಕ್ಕಾಗದ, ಯಾರೂ ಹ್ಯಾಕ್ ಮಾಡುವುದಕ್ಕಾಗದ, ಎಂದೂ ಎರರ್ ಬರದ ಅದ್ಭುತವಾದ ಸಾಫ್ಟ್ವೇರ್ ಯಾರು ಮಾಡಿದ್ದಾರೆ? ಶಿವಬಾಬಾ ಮಾಡಿದ್ದಾರೆ. ಯಾರೂ ಹ್ಯಾಕ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇದನ್ನು. ನೋ ಡಿಲೀಟ್, ನೋ ಒಮಿಟ್, ನೋ ಕರೆಕ್ಷನ್, ನೋ ರಿಜೆಕ್ಷನ್, ನಥಿಂಗ್. ಹೇಗಿದೆಯೋ ಹಾಗೇ ಸರಿಯಾಗಿಯೇ ನಡೆಯುವಂತಹ ಅದ್ಭುತವಾದಂಥ ಸಾಫ್ಟ್ವೇರನ್ನು ಕ್ರಿಯೇಟ್ ಮಾಡಿ ಈ ಸೃಷ್ಟಿ ಎನ್ನುವಂತಹ ನಾಟಕವನ್ನು ನಡೆಸ್ತಾ ಈ ನಾಟಕದ ಪರಿವರ್ತನೆಗೆ ಬೇಕಾಗಿರುವ ಮಹಾನ್ ಯಜ್ಞವನ್ನು ಸ್ಥಾಪಿಸಿರುವ ಯಜ್ಞ ಪಿತ ಶಿವಬಾಬಾ. ಈಗ ನಮ್ಮ ಜವಾಬ್ದಾರಿ ಏನು ಈ ಯಜ್ಞದಲ್ಲಿ? ಹೋಮ ಬಹಳ ಸೀಮಿತ ಅವಧಿಯದು. ಅನೇಕ ಹೋಮಗಳಿರ್ತವೆ. ಗಣಹೋಮ ಹೆಚ್ಚು ಕಡಿಮೆ ಎಲ್ಲರೂ ಮನೆಗಳಲ್ಲಿ ಮಾಡಿಸ್ತಾ ಇರ್ತಾರೆ. ಅದನ್ನು ಗಣೇಶನ ಹೆಸರಿನಲ್ಲಿ ಮಾಡುವುದು ಹೋಮ. ಹೋಮವನ್ನು ಯಾರು ಮನೆಯಲ್ಲಿ ಬೇಕಾದರೂ ಇಷ್ಟಿಷ್ಟು ಸಣ್ಣದೊಂದು ಹೋಮಕುಂಡ ಇಟ್ಟು ಮಾಡಿಬಿಡ್ತಾರೆ. ಮದುವೆಗೂ ಒಂದು ಹೋಮ ಹಾಕ್ತಾರೆ. ಯಾರಾದರೂ ಸತ್ತಾಗ ಮನೆಯಲ್ಲೇನಾದರೂ ಶುದ್ಧಿ ಮಾಡುವಾಗಲೂ ಹೋಮ ಮಾಡ್ತಾರೆ. ಆದರೆ ಯಜ್ಞ ಅಂದರೆ ಮಹಾನ್ ದೊಡ್ಡದು, ಒಬ್ಬರೇ ಮಾಡುವುದಲ್ಲ. ಸಾಮಾನ್ಯವಾಗಿ ಯಜ್ಞ ಒಬ್ಬರೇ ಮಾಡುವುದು ಅಪರೂಪ.
ಕೇಳಿಪಟ್ಟೆವು. ಇತಿಹಾಸದಲ್ಲಿ ರಾಜರುಗಳು ಮಹಾನ್ ಯಜ್ಞಗಳನ್ನು ಮಾಡ್ತಿದ್ರು. ಅವ್ರ ಹತ್ರ ಅಷ್ಟು ತಾಕತ್ತಿರ್ತಿತ್ತು, ಮಾಡ್ತಿದ್ರು. ಅದಕ್ಕೆ ನೂರಾರು ಜನ ಬ್ರಾಹ್ಮಣರು, ಸಾವಿರಾರು ಜನರ ಸಹಯೋಗ, ಇಡೀ ಊರೇ ಸೇರಿಕೊಂಡು ಮಾಡುವಂಥದ್ದು ಯಜ್ಞ. ಯಜ್ಞ ಯಾವಾಗಲೂ ಸಹ ವ್ಯಕ್ತಿಗತ ಪೂರೈಕೆಗಾಗಲ್ಲ, ಸಾಮಾನ್ಯವಾಗಿ ಸಮಾಜದ ಉದ್ಧಾರಕ್ಕೆ, ಸರ್ವರ ಉದ್ಧಾರಕ್ಕಾಗಿ ಯಜ್ಞ ಮಾಡಲಾಗ್ತದೆ. ಹೋಮ ನಿಮ್ಮ ಜಾತಕದಲ್ಲೇನೋ ದೋಷ ಇದೆ, ಈ ಹೋಮ ಮಾಡಬೇಕು, ಹಾಗೆ ವ್ಯಕ್ತಿಗತವಾಗಿ ಮಾಡಿಕೊಳ್ಳುವುದು ಹೋಮ. ಸಾರ್ವತ್ರಿಕವಾಗಿ ಮಾಡುವುದು, ಎಲ್ಲರ ಸಹಭಾಗಿತ್ವದಿಂದ ಮಾಡುವುದು, ಸರ್ವರ ಕಲ್ಯಾಣಕ್ಕಾಗಿ ಮಾಡುವುದು ಯಜ್ಞ. ಬೃಹತ್ ಪ್ರಮಾಣದಲ್ಲಿ ಮಾಡಲಾಗ್ತದೆ ಯಜ್ಞ ಯಾಗ. ಅದು ಏನು ಹೇಳ್ತಾರೆ, ಅದಕ್ಕೆ ಒಟ್ಟು ನುಡಿ, ಒಟ್ಟಿಗೆ ಬರುವಂಥದ್ದು ಯಜ್ಞ ಯಾಗಾದಿಗಳು ಅಂತ ಹೇಳ್ತೇವೆ ನಾವು. ಒಂದು ದಿನ ಮಾಡ್ತಾರೆ, ಬಹುದಿನಗಳು ಮಾಡಿದಾಗ ಹೆಚ್ಚಾಗಿ ಅದನ್ನು ಯಾಗ ಅಂತ ಕರೆಯುವುದು ವಾಡಿಕೆ. ಅತಿರುದ್ರ ಮಹಾಯಾಗ, ಯಾಗ. ಆದ್ದರಿಂದ ತುಂಬ ಅಗತ್ಯವಾಗಿ ನೀವು ಯಾವುದಾದ್ರೂ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ ಯಜ್ಞ, ಹೋಮ, ಯಾಗಗಳನ್ನು ನೋಡಿದ್ರೆ ಅಲ್ಲಿ ದೇವತೆಗಳನ್ನು ಆಹ್ವಾನಿಸುವ ವಿಧಾನ, ಎಲ್ಲ ದೇವತೆಗಳನ್ನು ಆಹ್ವಾನಿಸಲಾಗ್ತದೆ, ಅಷ್ಟದಿಕ್ಪಾಲಕರನ್ನು ಆಹ್ವಾನಿಸಲಾಗ್ತದೆ, ಎಲ್ಲರನ್ನೂ ಆಹ್ವಾನಿಸಿ ಕೂರಿಸಿ ಯಜ್ಞಗಳನ್ನು ಮಾಡಲಾಗ್ತದೆ. ಬಹಳ ಅದ್ಭುತವಾದ ವಿಧಾನ ವೈದಿಕ ಸಂಪ್ರದಾಯದಲ್ಲಿ ಇದೆ ಬಿಡಿ, ಅದನ್ನು ನಾವು ಹೆಚ್ಚಿಗೆ ಮಾತನಾಡೋದು ಬೇಡ. ಈ ರೀತಿಯ ಯಜ್ಞದ ಮೂಲಕವೇ ದೇಹ ಬಿಟ್ಟ ಆತ್ಮಗಳನ್ನು ಆಹ್ವಾನಿಸಲಾಗ್ತದೆ. ಅದು ಒಂದು ಬೇರೆ ಯಜ್ಞ. ಬಾಬಾ ಹೇಳ್ತಾರಲ್ಲ, ಯಾರ್ದೋ ಶರೀರದಲ್ಲಿ ಆಹ್ವಾನಿಸಲಾಗ್ತದೆ. ಆ ಯಜ್ಞದ ಮೂಲಕವೇ ಅವರನ್ನು ವಾಪಸ್ ಕಳಿಸಲಾಗ್ತದೆ. ಅದೆಲ್ಲ ತುಂಬ, ಆ ಅನುಭವವನ್ನು ಹೇಳ್ತಾ ಹೋದರೆ ತುಂಬ ದೊಡ್ಡದಿದೆ, ಬೇಡ ಅದನ್ನು ಒಂದು ಅಲ್ಲಿಗೆ ಬಿಡುವ. ಮುಂದೆ ಇವತ್ತಿನ ವಿಷಯಕ್ಕೆ ನಾವು ಹೋಗುವುದಾದರೆ, ಇವತ್ತು ನಾವು ಅವಶ್ಯಕವಾಗಿ ಪರಮಾತ್ಮ ರಚಿಸಿರುವ ಈ ಯಜ್ಞದಲ್ಲಿ ಕೂತ್ಕೊಂಡಿದ್ದೇವೆ. ನಾವೆಲ್ಲ ಯಜ್ಞ ರಕ್ಷಕರಾಗಿದ್ದೇವೆ. ಬಾಬಾ ನಮಗೇನು ಹೆಸರು ಕೊಟ್ಟಿದ್ದಾರೆ? ಒಂದು ಕಡೆ ನಾವು ಯಜ್ಞ ನಡೆಸುವ ಬ್ರಾಹ್ಮಣರು, ಯಜ್ಞ ರಚಿಸಿರುವವನು ದೊಡ್ಡ ಸೇಠ್ ಭಗವಂತ, ಅನೇಕರನ್ನ ನಿಮಿತ್ತ ಮಾಡಿ ಈ ಯಜ್ಞವನ್ನು ನಡೆಸ್ತಾ ಇದ್ದಾನೆ. ವ್ಯವಸ್ಥಿತವಾಗಿ ನಡೀತಾ ಇದೆ ನೋಡಿ. ಒಂದೊಂದು ಯಜ್ಞ ಕುಂಡವೂ ಏನಿದೆ, ಎಲ್ಲ ಕಡೆಯೂ ಅದೇ ಸಿಸ್ಟಮ್ ನಡೀತಾ ಇದೆ. ಎಲ್ಲಿ ಹೋದರೂ ಅದೇ ಬೆಳಿಗ್ಗೆ ಎದ್ದು ಪರಮಾತ್ಮ ಮಹಾರುದ್ರನ ಮಹಾವಾಣಿ ಅವ್ಯಕ್ತ ಮಹಾವಾಕ್ಯಗಳನ್ನು ಓದಲಾಗ್ತದೆ. ಅದೇ ಸಿಸ್ಟಮ್ ಜಗತ್ತಿನ ಯಾವ ಮೂಲೆಯಲ್ಲಿ ಹೋದರೂ ಇವತ್ತಿನ ಡೇಟಿಗೆ ಇದೇ ಮಹಾವಾಕ್ಯ. ಜಗತ್ತಿನ ಎಲ್ಲ ಕಡೆ ಒಂದೇ ರೀತಿಯ ವಿಧಿವಿಧಾನಗಳನ್ನು ಆಚರಿಸಲಾಗ್ತದೆ. ಲೌಕಿಕದಲ್ಲಿ ಪಂಚಾಂಗಗಳು ಬದಲಾಗ್ಬಿಡ್ತವೆ, ಗೋತ್ರಗಳು ಬದಲಾಗ್ಬಿಡ್ತವೆ, ಆಚರಣೆಗಳು ಬದಲಾಗ್ಬಿಡ್ತವೆ. ಒಬ್ಬರು ನಿನ್ನೆ ಮಾಡ್ತಾರೆ, ಒಬ್ಬರು ನಾಳೆ ಮಾಡ್ತಾರಲ್ವಾ? ನೀವು ನೋಡಿದಿರಿ ಪಂಚಾಂಗಗಳು ಹಿಂದೆ ಮುಂದಾದಾಗ ಒಬ್ರಿಗೆ ನಿನ್ನೆ ಬಂದಿರುತ್ತೆ, ಒಬ್ರಿಗೆ ನಾಳೆ ಬಂದಿರುತ್ತೆ. ವಿಚಿತ್ರವಾದಂಥದ್ದು. ಅದಕ್ಕೆ ಅವರು ತಮ್ಮದೇ ಆದ ಸಮಜಾಯಿಷಿ ಕೊಡ್ತಾರೆ ಬಿಡಿ. ನಾವು ಅದನ್ನು ಕ್ರಿಟಿಕ್ ಮಾಡುವುದು ನಮ್ಮ ಉದ್ದೇಶ ಅಲ್ಲ, ಮಾಡ್ಕೊಳ್ಳಿ, ಅದು ಅವ್ರ ಭಕ್ತಿ ಅದು. ಆದರೆ ಈಶ್ವರೀಯ ಜ್ಞಾನದಲ್ಲಿ ನಮಗೆ ಬಾಬಾ ಒಂದು ನಿಯಮ ಕೊಟ್ಟಿದ್ರೆ ನಾವೆಲ್ಲರೂ ಆ ನಿಯಮವನ್ನು ಒಂದೇ ರೀತಿಯಿಂದ ಪರಿಪಾಲಿಸ್ಕೊಂಡು ಹೋಗ್ತೇವೆ. ಎಲ್ಲರಿಗೂ ಅಮೃತ ವೇಳೆಯೇ, ಎಲ್ಲರಿಗೂ ಮುರಳಿ ಕ್ಲಾಸಿನೇ. ಆ ಊರಿನ ಪದ್ಧತಿಗನುಸಾರವಾಗಿ ಸಮಯ ಸ್ವಲ್ಪ ಆಚೆ ಈಚೆ ಆಗಬಹುದು, ಆದರೆ ಎಲ್ಲರೂ ಅದೇ ಮುರಳಿಯನ್ನೇ ಅಧ್ಯಯನ ಮಾಡುವುದು, ಅದೇ ಮುರಳಿಯನ್ನೇ ಕೇಳುವುದು, ಅದೇ ರೀತಿ ಬಾಬನಿಗೆ ನೈವೇದ್ಯ ಮಾಡುವುದು, ಅದೇ ರೀತಿ ಎಲ್ಲರಿಗೂ ಜ್ಞಾನಗಳನ್ನು ಹೇಳುವುದು. ಅದೇ ರೀತಿಯಾಗಿ ಈ ಯಜ್ಞಕುಂಡದ 4 ವಿಧಗಳೇನಿದೆ, ಜ್ಞಾನಯೋಗ ಧಾರಣೆ ಸೇವೆ, ಇದು ಈ ಯಜ್ಞಕುಂಡದ ಪದ್ಧತಿಗಳು. ಹೇಗೆ ಯಜ್ಞ ನಡೀತಿರುವಾಗ ಏನು ಮಾಡ್ತಾರೆ, ಒಂದು ಯಜ್ಞ ನಡೀತಿದೆ, ಶ್ರೀಕೃಷ್ಣ ಯಾಗ ಅಂತ ಮಾಡ್ತಿದ್ದಾರೆ, ಅಲ್ಲಿ ಕೂತ್ಕೊಂಡು ಭಾಗವತ ಹೇಳ್ತಿರ್ತಾರೆ. ಗೀತಾ ಯಜ್ಞ ಅಂತ ಮಾಡ್ತಿರ್ತಾರೆ, ಅಲ್ಲಿ ಕೂತ್ಕೊಂಡು ಗೀತೆ ಓದ್ತಿರ್ತಾರೆ. ಇಲ್ಲಿ ಅತಿರುದ್ರ ಮಹಾಯಾಗ ನಡೀತಾ ಇದ್ರೆ ಅಲ್ಲಿ ಕೂತ್ಕೊಂಡು ಶಿವಸಹಸ್ರನಾಮವನ್ನು ಓದಲಾಗ್ತದೆ. ಹೀಗೆ ಪ್ರತಿಯೊಂದು ನಡೆಯುವಾಗ ಇನ್ನೊಂದು ಕಡೆ ಜ್ಞಾನ ಚಿಂತನೆಯೂ ನಡೆದಿರ್ತದೆ. ಯಾರು ಯಜ್ಞ ಯಾಗಗಳನ್ನು ಮಾಡಿಸ್ರಿ, ಸಂಜೆ ಆದ ತಕ್ಷಣ ಧರ್ಮಸಭೆ ಅಂತ ಒಂದು ಮಾಡ್ತಾರೆ. ಅದರಲ್ಲಿ ಜ್ಞಾನ ಚಿಂತನೆ, ಅಧ್ಯಾತ್ಮ ಚಿಂತನೆಯ ವಿಷಯಗಳನ್ನೇ ಬೋಧಿಸಲಾಗ್ತದೆ. ಬೆಳಿಗ್ಗೆ ಅವರು ಯಜ್ಞ ಮಾಡ್ತಾರೆ, ಯಾಗಗಳನ್ನು ಮಾಡ್ತಾರೆ, ಸಂಜೆ ಧರ್ಮಸಭೆಗಳನ್ನು ಮಾಡ್ತಾರೆ, ಸಂತರ್ಪಣೆಗಳನ್ನು ಮಾಡ್ತಾರೆ.
ಅನ್ನದಾನವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಬಹಳಷ್ಟು ಜನರಿಗೆ ದೀಕ್ಷೆ ಕೊಡಲಾಗ್ತದೆ. ಉದಾಹರಣೆಗೆ ಅನೇಕರಿಗೆ ಯಜ್ಞೋಪವೀತ ಹಾಕಿಸ್ಲಾಗ್ತದೆ. ಹೀಗೆ ಅನೇಕ ದೀಕ್ಷೆಗಳನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಹೀಗೆ ಲೌಕಿಕವಾಗಿ ಅವರು ಯಜ್ಞ ಮಾಡಿದಾಗ ಅನೇಕ ಸಂಪ್ರದಾಯಗಳು. ಈಗ ನಾವೀ ಜ್ಞಾನ ಯಜ್ಞ, ಈ ಯಜ್ಞದ ಬಗ್ಗೆ ಒಂದೆರಡು ಭಗವದ್ಗೀತೆಯ ಮಾತುಗಳನ್ನು ಕೇಳ್ಕೊಂಡು ಮುಂದೆ ಹೋಗೋಣ. ಯಜ್ಞಶಿಷ್ಟಾಶನಂ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೆ ಭುಂಜತೆ ತತ್ವಗಂ ಪಾಪ ಯೇ ಪಚಂತ್ಯಾತ್ಮ ಕಾರಣಾತ್. ಭಾಳ ಸುಂದರವಾದ ಮಾತುಗಳಿದು. 13ನೇ ಅಧ್ಯಾಯದಲ್ಲಿ ಬರುತ್ತೆ. ಯಜ್ಞ ಪ್ರಸಾದವನ್ನು ಭುಂಜಿಸುವ ಸಜ್ಜನರು ಸಮಸ್ತ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಯಾರು ತಮಗಾಗಿ ಮಾತ್ರ ಅಡಿಗೆ ಮಾಡಿಕೊಳ್ಳುತ್ತಾರೋ ಆ ಪಾಪಿಗಳು ಪಾಪವನ್ನೇ ಉಣ್ಣುತ್ತಾರೆ. ಯಜ್ಞ ಪ್ರಸಾದವನ್ನು ಭುಂಜಿಸುವ ಅಂದರೆ ಸ್ವೀಕರಿಸುವ, ತಿನ್ನುವ ಸಜ್ಜನರು ಸಮಸ್ತ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಅಂದರೆ ಈಗ ನಾಳೆಯಿಂದ ಎಲ್ಲೆಲ್ಲಿ ಯಜ್ಞ ಮಾಡ್ತದೆ ಅಲ್ಲಿ ಉಣ್ಣಕ್ಕೆ ಹೋಗ್ಬಿಡೋದು ಅಲ್ವಾ? ಪ್ರಸಾದ ತಿನ್ಬೇಕಲ್ವಾ, ಪಾಪ ನಾಶ ಆಗ್ತದೆ ಅಂತ ಏನರ್ಥ? ಯಜ್ಞ ಪ್ರಸಾದ ಅದನ್ನು ಸ್ಪಷ್ಟಪಡಿಸುವುದಕ್ಕೆ ಇವತ್ತಿನ ಚಿಂತನೆ. ಯಾವ ಯಜ್ಞ ಪ್ರಸಾದವನ್ನು ಸ್ವೀಕರಿಸಿದರೆ ಸಮಸ್ತ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತೇವೆ? 63 ಜನ್ಮಗಳಿಂದ ಯಜ್ಞ ಹೋಮ ಸಣ್ಣ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಾಗಾದಿಗಳ ರೂಪದಲ್ಲಿ ಮಾಡ್ತಾ ಮಾಡ್ತಾ ಬಂದ್ವಿ. ಪಾಪಗಳು ಹೆಚ್ಚಾದವು ವಿನಃ ಪಾಪ ಕಡಿಮೆ ಆಗಲಿಲ್ಲ. ಮಲ್ಟಿಪ್ಲೈ ಆಯಿತು, ಪಾಪ ಕಡಿಮೆ ಆಗಲಿಲ್ಲ. ಹಾಗಾದರೆ ನಾವು ಯಜ್ಞ ಪ್ರಸಾದವನ್ನು ಸ್ವೀಕರಿಸಿದ್ದರಲ್ಲಿ ತಪ್ಪೋ ಅಥವಾ ಯಾವ ಯಜ್ಞದ ಪ್ರಸಾದ ಸ್ವೀಕರಿಸಬೇಕು ಅನ್ನೋದು ನಮಗೆ ಗೊತ್ತಾಗಲಿಲ್ವೋ ಅನ್ನೋದು ಭಾಳ ಮುಖ್ಯ. ಸ್ಥೂಲ ಯಜ್ಞದ ಪ್ರಸಾದವನ್ನು ಸ್ವೀಕರಿಸುವುದರಿಂದ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗ್ಬೋದು, ಆಶೀರ್ವಾದ ಸಿಗ್ಬೋದು. ಆದರೆ ಪಾಪಗಳಿಂದ ಬಿಡುಗಡೆ ಹೊಂದುವುದಕ್ಕೆ ಸ್ವೀಕರಿಸಬೇಕಾದ ಯಜ್ಞ ಪ್ರಸಾದ ಯಾವುದು? ಸ್ವಯಂ ಪರಮಾತ್ಮ ಅವಿನಾಶಿ ರುದ್ರಜ್ಞಾನ ಯಜ್ಞವನ್ನು ರಚಿಸಿರುವಾಗ ಈ ಅವಿನಾಶಿ ರುದ್ರಜ್ಞಾನ ಯಜ್ಞದಲ್ಲಿ ಪರಮಾತ್ಮ ಹಂಚುವ ಪ್ರಸಾದ, ಮೊದಲನೆಯ ಪ್ರಸಾದ ಜ್ಞಾನ. ಈ ಯಜ್ಞದಲ್ಲಿ ಸಿಗುವ ಮೊದಲನೆಯ ಪ್ರಸಾದ ಯಾವುದು? ಜ್ಞಾನ. ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋದ್ರೆ ಒಂದು ಪರಿಮಳ ಪ್ರಸಾದ ಅಂತ ಕೊಡ್ತಾರೆ, ಗೊತ್ತಾ? ಯಾರಾದರೂ ಹೋಗಿದ್ದೀರಾ? ಪರಿಮಳ ಪ್ರಸಾದ ಅಂದರೆ ರಾಘವೇಂದ್ರರಿಗೆ ಅರ್ಪಣೆ ಮಾಡಿದಂತಹ ಶ್ರೀಗಂಧ ಇರುತ್ತಲ್ವ, ಅದನ್ನು ಇಷ್ಟು ಕೊಟ್ಟರೆ ಅದು ಪರಿಮಳ ಪ್ರಸಾದ. ಬೇರೆ ಏನು ಸಿಗದಿದ್ರೂ ರಾಘವೇಂದ್ರರ ಹತ್ರ ಹೋದರೆ ಪರಿಮಳ ಪ್ರಸಾದ ತೊಗೊಂಡು ಬಂದರೆ ಪುಣ್ಯ ಸಿಗುತ್ತೆ ಅಂತ ತಿಳ್ಕೊಳ್ತಾರೆ ಜನ. ಆದರೆ ಪಾಪ ಶಿವಬಾಬನಿಗೆ ಏನು ಶ್ರೀಗಂಧ ಹಾಕ್ತೀರಾ, ಏನು ಹಾಕ್ತೀರಿ ಅಂತ. ಶಿವಬಾಬಾ ಕೊಡುವುದು ದೊಡ್ಡ ಪ್ರಸಾದ. ಇದೇ ಪರಿಮಳ ಪ್ರಸಾದ, ಇದೇ ಸುಗಂಧ ಪ್ರಸಾದ, ಇದೇ ಶ್ರೇಷ್ಠ ಪ್ರಸಾದ. ಯಾವ ಪ್ರಸಾದ? ಜ್ಞಾನ. ಈ ಜ್ಞಾನವನ್ನು ಯಾರು ಸೇವಿಸ್ತಾರೆ ಅವರು ಪಾಪದಿಂದ ಮುಕ್ತರಾಗ್ತಾರೆ. ಯಾವಾಗ ಅಂದರೆ ಜ್ಞಾನದ ಯೋಗದ ಸ್ವರೂಪದಲ್ಲಿ ಸ್ವೀಕರಿಸಿದಾಗ, ಜ್ಞಾನ ಯೋಗದ ಸ್ವರೂಪದಲ್ಲಿ ಸ್ವೀಕರಿಸಿದಾಗ ಬಹುಜನ್ಮಗಳ ಭಕ್ತಿಯ ಫಲವೇ ಜ್ಞಾನ. ಆದಿಶಂಕರಾಚಾರ್ಯರು ಒಂದು ಕಡೆ ಬಹಳ ಚಂದ ಬರೀತಾರೆ. ಕುರುತೆ ಗಂಗಾ ಸಾಗರ ಗಮನಂ ವೃತ ಪರಿಪಾಲನ ಅಥವಾ ದಾನಂ ಜ್ಞಾನೇ ವಿನಃ ಸರ್ವಮತಾನ ಮುಕ್ತಿರ್ನ ಲಭತಿ ಜನ್ಮಶತೇನ ಅಂತ. ಗಂಗಾ ಸ್ನಾನ ಮಾಡ್ರಿ, ಏನು ಬೇಕಾದರೂ ಮಾಡ್ರಿ, 100 ಜನ್ಮ ಪಡೀರಿ, ಜ್ಞಾನ ಪಡೆಯದೆ ಹೋದರೆ ನಿಮಗೆ ಮುಕ್ತಿ ಸಿಗಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಜನ್ಮಶತೇನ 100 ಜನ್ಮ ಪಡೆದ್ರು ಜ್ಞಾನೇ ವಿನಃ ಮುಕ್ತಿ ಸಿಗೋದಿಲ್ಲ. ಹಾಗಾಗಿ ಯಾವ ಪ್ರಸಾದದಿಂದ ನಾವು ಪಾಪ ಮುಕ್ತರಾಗ್ತೇವೆ? ಯಥಾರ್ಥವಾದ ಈಶ್ವರನ ಮುಖದಿಂದ, ಸ್ವಯಂ ಮಹಾರುದ್ರನ ಮುಖದಿಂದ ಸಿಗುವಂತಹ ಜ್ಞಾನವನ್ನು ನಾವು ಸ್ವೀಕರಿಸಿದಾಗ, ಜ್ಞಾನವನ್ನು ಪ್ರಸಾದವಾಗಿ ಸ್ವೀಕರಿಸಿದಾಗ, ಅಷ್ಟು ಪ್ರೀತಿಯಿಂದ ಸ್ವೀಕರಿಸಿದಾಗ, ಅಷ್ಟು ಶ್ರದ್ಧೆಯಿಂದ ಸ್ವೀಕರಿಸಿದಾಗ, ಅಷ್ಟು ವಿಶ್ವಾಸದಿಂದ ಸ್ವೀಕರಿಸಿದಾಗ, ಆ ಜ್ಞಾನ ನಮ್ಮ ಜೀವನವಾದಾಗ ಮುಂದೇನು ಹೇಳುತ್ತೆ ನೋಡಿ.
ತನಗಾಗಿ ಮಾತ್ರ ಅಡಿಗೆ ಮಾಡಿಕೊಳ್ಳೋರು ಪಾಪಿಗಳು, ಪಾಪವನ್ನೇ ಉಣ್ಣುತ್ತಾರೆ. ಅಂದಮೇಲೆ ದಿನ ಅಡುಗೆ ಮಾಡ್ಕೊಂಡು ನಾವೇ ತಿನ್ನಬಾರ್ದು. ಏನೋ ಇಷ್ಟ ಆಯಿತು ಅಂತ ಬೇಯಿಸ್ಕೊಂಡು ತಿಂತಿರಬಾರ್ದು. ಏನು ಮಾಡಬೇಕು ನೋಡಿ, ನೀವು ಸಾಮಾನ್ಯವಾಗಿ ವಿಚಾರ ಮಾಡಿ. ನಾವೆಲ್ಲ ಚಿಕ್ಕವರಿರುವಾಗ ವರ್ಷಕ್ಕೆ 1 ಸಲ ಡಾಕ್ಟ್ರ್ ಹತ್ರ ಹೋಗ್ತಿದ್ದಿದ್ದು ಕಡಿಮೆ. ಮನೆಯಲ್ಲಿ ಅಪರೂಪ. ಹಳ್ಳಿಗಂತೂ ಆಸ್ಪತ್ರೆ ಇರಲೇ ಇಲ್ಲ, ಡಾಕ್ಟರ್ಸೂ ಇರಲಿಲ್ಲ. ವರ್ಷಕ್ಕೆ 1 ಸಲ ಎಲ್ಲಿಯೋ ಅಪರೂಪಕ್ಕೆ ಹೋಗುವುದು. ಇಲ್ಲದಿದ್ದರೆ ಸೀಸನ್ ಚೇಂಜ್ ಆದ ತಕ್ಷಣ 1 ಗಡಿಗೆ ಕಷಾಯ ಮಾಡಿ ಇಟ್ಟುಬಿಡೋರು. ಮಳೆಗಾಲ ಬಂತ, 1 ಗಡಿಗೆ ಕಷಾಯ ಕುದ್ದಿರುತ್ತೆ. ಎಲ್ಲರೂ ಇಷ್ಟಿಷ್ಟು ಉದ್ದ ಕಷಾಯ ಕುಡಿಬೇಕು. ಕುಡಿದಿದ್ರೆ ಅವತ್ತು ತಿಂಡಿ ಇಲ್ಲ ನಿಮಗೆ. ಸಂಡೇ ಮಾಡಿ ಇಟ್ಬಿಡೋರು. ಅವತ್ತು ಸ್ಪೆಷಲ್ ತಿಂಡಿ, ಮನೆಯಲ್ಲಿ ಸ್ಪೆಷಲ್ ಟಿಫನ್ ಇರುತ್ತೆ. ಅವತ್ತು ಇಷ್ಟಿಷ್ಟು ಉದ್ದ ಕಷಾಯ ಕಂಚಿನ ಲೋಟದಲ್ಲಿ ಹಾಕಿ ಇಟ್ಬಿಡೋರು. ಕುಡಿದು ಮುಂದೆ ಹೋಗಬೇಕು. ಅದು ಕುಡಿಯೋದು ಅಷ್ಟು ಬ್ರಹ್ಮಾಂಡ ಸಿಹಿ ಇರುತ್ತದು, ಗೊತ್ತಾಯ್ತಲ್ಲ. ಅಷ್ಟು ಕುಡಿಲೇಬೇಕು. ಕುಡಿದಿದ್ರೆ ನಿಮಗೆ ಅವತ್ತಿನ ತಿಂಡಿ ಲಭ್ಯವಿಲ್ಲ, ಮುಗಿದೋಯ್ತು. ಅದು 1 ಕಷಾಯ ಕುಡಿದ್ಬಿಟ್ರೆ ಮಳೆಗಾಲದ ಯಾವ ಕಾಯಿಲೆಗಳು ಹತ್ರ ಬರ್ತಿರ್ಲಿಲ್ಲ. ಅಜ್ಜಿ ಅದೇನೇನೋ ಬೆಟ್ಟ ಬೇಣ ಎಲ್ಲ ಅಲದಾಡಿ ಏನೇನೋ ತೊಗೊಂಬರ್ತಿದ್ರು. ಒಂದಿಷ್ಟೆಲ್ಲ ಕಡ್ಡಿಗಳನ್ನು ತಂದು ಅದನ್ನು ಹಾಕಿ ಕುದಿಸ್ಬಿಟ್ರೆ ಮುಗಿದೋಯ್ತು. ಆಮೇಲೆ ಸೀಸನ್ ಚೇಂಜ್ ಆಗಿ ಮತ್ತೆ ಬೇಸಿಗೆಗೆ ಬರುತ್ತಲ್ಲ, ಆವಾಗ ಮತ್ತೊಂದು ಗಡಿಗೆ ಕಷಾಯ. ಅದು ಬೇರೆ ಟೇಸ್ಟಿನ ಕಷಾಯ, ಇದು ಬೇರೆ ಟೇಸ್ಟಿನ ಕಷಾಯ, ಮುಗಿದೋಯ್ತು. ಮತ್ತು ಅದಕ್ಕೆ ರೀಸನ್ ಏನಿತ್ತು ಗೊತ್ತಾ? ಮಧ್ಯೆ ತಿನ್ನುವ ಚಟಗಳಿರಲಿಲ್ಲ ಯಾರಿಗೂ, ಕೊಂಡು ತಿನ್ನುವ ಚಟಗಳಿರಲಿಲ್ಲ. ಹೋಟೆಲ್ಗಳಂತೂ ಹೋಗ್ತಾನೆ ಇರಲಿಲ್ಲ. ನಂಗೆ ನೆನಪಿದೆ, ನನಗೆ ಬುದ್ಧಿ ಬರೋವರೆಗೂ ನಮ್ಮ ಮನೇಲಿ ಹೋಟೆಲ್ನಲ್ಲಿ ಯಾರಾದರೂ ತಿಂದರು ಅಂದರೆ ಅವ್ರು ಪೂರ್ತಿ ಮೈ ತುಂಬ ಸ್ನಾನ ಮಾಡಿ, ಸಗಣಿ ಸ್ನಾನ ಮಾಡೇ ಮನೆ ಒಳಗೆ ಬರಬೇಕಿತ್ತು. ಹೋಟೆಲ್ನಲ್ಲಿ ತಿನ್ನುವುದು ಅಂದರೆ ಅಷ್ಟು ಅಪರಾಧವಾಗಿತ್ತು ಆಗಿನ ಕಾಲದಲ್ಲಿ. ಆರೋಗ್ಯ ಚೆನ್ನಾಗಿತ್ತು ಆರೋಗ್ಯ. ಇವತ್ತೇನಾಗಿದೆ? ತಿಂತಾನೇ ಇರೋದು ಇಡೀ ದಿನ. ಹಾಗಾಗಿ ನಾವು ತಿನ್ನುವುದನ್ನೆಲ್ಲ ಈಶ್ವರ ಅರ್ಪಣೆ ಮಾಡುವುದಕ್ಕೆಲ್ಲ ಆಗ್ತಿದೆ ಹೇಳಿ? ಆಗ್ತಿದೆಯಾ? ಅದರಿಂದ ಏನಾಗ್ತಿದೆ? ಪಾಪವನ್ನೇ ಉಣ್ಣುತ್ತಿದ್ದೇವೆ. ಅರ್ಥ ಆಯ್ತಾ ನಿಮಗೆ? ಹೇಗೆ ನೋಡಿ, ಎಷ್ಟು ಚಂದ ಮಾತು. ನಾವು ತಿನ್ನುವುದೆಲ್ಲ ಈಶ್ವರ ಅರ್ಪಣೆ ಮಾಡಿ ತಿನ್ನಕ್ಕಾಗ್ತಿಲ್ಲ. ನಮಗೆ ಸಿಕ್ಕಿದ್ದೆಲ್ಲ ತಿಂತೀವಿ, ಕಂಡಿದ್ದೆಲ್ಲ ತಿಂತೀವಿ. ಹಸಿವೆ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ, ತಿಂತಾನೆ ಇರೋದು. 2 ಸಂಸ್ಕೃತಿ ನಮ್ಮದು. ಒಂದು ಕೊಳ್ಳು ಬಾಕ ಸಂಸ್ಕೃತಿ, ಇನ್ನು ತಿಂಡಿ ಬಾಕ ಸಂಸ್ಕೃತಿ ಅಂತ. ಪ್ರೆಸೆಂಟ್ ಜನ್ರೇಷನಿನ 2 ಸಂಸ್ಕೃತಿ. ಒಂದು ಕೊಳ್ಳು ಬಾಕ ಸಂಸ್ಕೃತಿ, ಬೇಕೋ ಬೇಡವೋ ಗೊತ್ತಿಲ್ಲ, ಹೋಗೋದು ಕೊಂಡ್ಕೊಂಬರ್ತಾನೆ ಇರೋದು. ಮನೆಗೆ ತಂದಿರೋದು ತೆರೆದು ನೋಡಿರಲ್ಲ, ಎಷ್ಟೋ ಸಲ ಬಿದ್ಕೊಂಡಿರುತ್ತದು. ಇನ್ನೊಂದು ತಿಂಡಿ ಬಾಕ ಸಂಸ್ಕೃತಿ. ಬಾಬನ ಮಕ್ಕಳಾದ್ಮೇಲೂ ಬಿಟ್ಟಿಲ್ಲ ನಾವಿದನ್ನು. ನಾನು ನೋಡ್ತಾ ಇರ್ತೇನೆ ಟ್ರೈನಲ್ಲಿ ಹೋಗುವಾಗ, ಮಧುಬನಕ್ಕೆ ಹೋಗುವುದು ಅಂದರೆ ಏನು ಊಟ ಕಟ್ಕೊಂಡು ಹೋಗ್ತಾರೆ. ಬಾಪ್ರೇ, ಅದೊಂದು ಇಲ್ಲಿಂದ ಮಧುಬನ ತಲುಪುವವರೆಗೆ ತಿಂದಿದ್ದು. ಆಚೆ ಈಚೆ ನೋಡ್ತಾರೆ, ಆಶ್ಚರ್ಯಪಟ್ಟು, ಇವರು ತ್ಯಾಗಿಗಳ, ಇವರು ಯೋಗಿಗಳ, ಈ ರೀತಿ ತಿಂತಾರಲ್ಲ ಇವರು ಅಂತ. ಹೌದಾ ಇಲ್ವಾ ಹೇಳಿ? ಇದು ಸರಿಯಾ? ಬೇಕಾ? ತ್ಯಾಗಿಗಳು, ಯೋಗಿಗಳು, ಯಜ್ಞ ರಕ್ಷಕರು. ನಾನು ಸಬ್ಜೆಕ್ಟ್ ಯಜ್ಞ ಮಾಡುವಾಗ ಯಜ್ಞಕ್ಕೆ ಕಂಕಣ ಕಟ್ಟಿಕೊಂಡ ಎಲ್ಲ ಬ್ರಾಹ್ಮಣರಿಗೆ, ಯಜ್ಞದ ಕಂಕಣ ಕಟ್ಟಿಕೊಂಡ ಯಜಮಾನರಿಗೆ ಕೆಲವು ಊಟ, ತಿಂಡಿ, ನಿದ್ದೆ, ಸ್ನಾನದ ನಿಯಮಗಳಿರ್ತದೆ. ಅಷ್ಟು ದಿನ ಅವರು ಮಾಡಲೇಬೇಕದನ್ನು. ಏನಿದೆ ಹೇಳ್ತೇನೆ. ಹಾಗಾಗಿ ಒಂದು ಸ್ಥೂಲ, ಆಯಿತಾ? ಸ್ಥೂಲದಲ್ಲಿಯೂ ಬದಲಾವಣೆ ಬೇಕು. ನಾವೆಲ್ಲ ಬ್ರಾಹ್ಮಣರು ಸಾಧ್ಯವಾದಷ್ಟು ಬಾಬಾ ಕೊಟ್ಟಿರೋ 3 ನಿಯಮ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬಿಟ್ಟು ಮಧ್ಯೆ ಊಟ ಸೇವನೆಯನ್ನು, ತಿಂಡಿ ಸೇವನೆಯನ್ನು, ಟೋಲಿ ಸೇವನೆಯನ್ನು ಕಡಿಮೆ ಮಾಡಬೇಕು. ಯಾರು ಟೋಲಿ ಕೊಟ್ಟರು ಇಟ್ಟುಕೊಳ್ಳಿ, ಊಟದೊತ್ತಿಗೆ ತಿನ್ನಿ. ಆರೋಗ್ಯ ದೃಷ್ಟಿಯಿಂದ ಒಂದು. 2ನೇ, ಮುಂದಿಂದ ನಾವು ವಿಚಾರ ಮಾಡೋಣ. ತಮಗಾಗಿ ಮಾತ್ರ ಅಡುಗೆ ಮಾಡಿಕೊಳ್ತಾರೋ ಆ ಪಾಪಿಗಳು ಪಾಪವನ್ನೇ ಉಣ್ಣುತ್ತಾರೆ. ಸ್ಥೂಲವಾಗಿಯೂ ಆಯಿತು, ಏನು ನಮಗೆ ಸಿಗುತ್ತೋ ಈಶ್ವರ ಕೊಟ್ಟಿದ್ದು ಅದನ್ನು ಈಶ್ವರ ಅರ್ಪಣೆ ಮಾಡಿ ತಿನ್ನಬೇಕು ಸ್ಥೂಲವಾಗಿ. 2ನೇದು, ಸಂಗಮ ಯುಗದಲ್ಲಿ ಶಿವಬಾಬಾ ನಮಗೆ ಜ್ಞಾನ ಕೊಟ್ಟರು. ಜ್ಞಾನ ಕೊಡುವುದರ ಜೊತೆಗೆ ನಿಮಗೆ ಅನೇಕರಿಗೆ ಅನುಭವ ಇದೆ. ನೀವೆಷ್ಟು ಬಾಬರವರಿಗೆ ಪ್ರಿಯರಾಗ್ತಾ ಹೋದರೂ ಬಹುಶಃ ನಿಮಗೆ ಲೌಕಿಕ ಜಗತ್ತಿನ ಸುಖ ಸವಲತ್ತುಗಳನ್ನು ಕೊಡ್ತಾ ಹೋಗ್ತಾನೆ ಅಲ್ವಾ?
ಅದನ್ನು ತನಗಾಗಿ ಮಾತ್ರ ಉಪಯೋಗಿಸದೆ, ಜ್ಞಾನ ಇರಬಹುದು, ಯಾವುದೇ ಸುಖ ಸವಲತ್ತುಗಳಿರ್ಬೋದು, ತನಗಾಗಿ ಮಾತ್ರ ಉಪಯೋಗಿಸದೆ ಅದನ್ನು ಈಶ್ವರನ ಯಜ್ಞಕ್ಕಾಗಿ ಯಾರು ಉಪಯೋಗಿಸ್ತಾರೋ ಅವರು ಪುಣ್ಯಾತ್ಮರು. ತನಗಾಗಿ ಮಾತ್ರ ಉಪಯೋಗಿಸ್ತಾ ಇದ್ದರೆ ಅವನೇನಾಗ್ಬಿಡ್ತಾನೆ, ಪಾಪವನ್ನೇ ಉಣ್ಣುತ್ತಾನೆ. ನಾವೆಷ್ಟೋ ಜನರನ್ನು ನೋಡಿದ್ದೇವೆ. ಇವತ್ತು ನಾವು ಈಶ್ವರನ ಸೇವೆ ಮಾಡ್ತಾ ಹೋದ ಹಾಗೆ ನಮ್ಮ ಸೇವೆಯ ಕೆಪಾಸಿಟಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನಿಮ್ಗೆ ಅನುಭವ ಇರಬೇಕು. ಇದು ಯಾವ್ಯಾವುದೋ ಮಾರ್ಗದಿಂದ ಬಾಬಾ ನಮಗೆ ಕೊಡುವುದಕ್ಕೆ ಶುರು ಮಾಡ್ತಾನೆ, ದಾರಿ ತಪ್ಪಿ ಅಲ್ಲ. ಆಗ ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಮಾತಾಡೋಕ್ಕೆ ಬರ್ದಿರೋರು ಚಂದ ಜ್ಞಾನ ಹೇಳುವುದಕ್ಕೆ ಬರುತ್ತೆ ನಮಗೆ ಅಲ್ವಾ. ಎಷ್ಟು ಸಾಮರ್ಥ್ಯ ಕೊಡ್ತಾನೆ ಬಾಬಾ ನಮಗೆ. ಅದನ್ನು ತನಗಾಗಿ ಅಷ್ಟೇ ಉಪಯೋಗಿಸ್ಕೊಳ್ಳದೆ, ಸ್ವಾರ್ಥಕ್ಕಾಗಿ ಅಷ್ಟೇ ಉಪಯೋಗಿಸ್ಕೊಳ್ಳದೆ. ಇವತ್ತು ನಾನು ನೋಡ್ತಾ ಇದ್ದೀನಿ, ತುಂಬ ಜನ ಈ ಒಂದು ಯೂಟ್ಯೂಬ್ ಅಂತ ಒಂದು ಬಂದ್ಬಿಟ್ಟಿದೆಯಲ್ಲ, ತಮ್ಮದೇ ಕ್ಲಾಸ್ ಮಾಡೋದು, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರೋದು, ಏನೇನೋ ಹೇಳ್ತಿರೋದು, ಮಾತೀರು ಎಷ್ಟು ಜನ ಅಣ್ಣಂದ್ರು ಎಷ್ಟು ಜನ ಕ್ಲಾಸ್ ಮಾಡಿ ಮಾಡಿ ಅಪ್ಲೋಡ್ ಮಾಡೋದು. ಅದೇನೋ ದುಡ್ಡು ಸಿಗುತ್ತಂತಪ್ಪ, ನನಗೆ ಗೊತ್ತಿಲ್ಲ. ನನಗೆ ಸುಮಾರು ಜನ ಹೇಳಿದ್ರು, ಅಕ್ಕೋರೆ ನಿಮ್ದು ಇಷ್ಟೆಲ್ಲ ಕ್ಲಾಸ್ ಬರ್ತದಲ್ಲ, ಅದನ್ನು ಒಂದು ಮಾನಿಟೈಸೇಷನ್. ನಾನಂದೆ, ಅಪ್ಪ ಭಗವಂತ ಬೇಡ, ಲೌಕಿಕದಲ್ಲಿ ಸಿಗ್ತಿದ್ದು ಒಳ್ಳೆ ನೌಕರಿ ಬೇಡ ಅಂತ ಬಿಟ್ಕೊಂಡು ಭಗವಂತನ ಮನೆಗೆ ಬಂದಿದ್ದೀವಿ. ಮತ್ತ್ಯಾಕೆ ರೊಕ್ಕ ಮಾಡೋಕ್ಕೆ ಹೋಗೋಣ, ಬೇಡ. ನಮಗೆ 4 ಜನ ಜ್ಞಾನ ಪಡ್ಕೊಳ್ಳಿ ಸಾಕು. ಬಟ್ ನಾನು ಕೇಳಿದ್ದೇನೆ, ನಂದೇ ಎಷ್ಟು ಕ್ಲಾಸ್ಗಳನ್ನು ಕಟ್ ಮಾಡಿ ಮಾಡಿ ತಮ್ಮ ಯೂಟ್ಯೂಬ್ನಲ್ಲಿ ಹಾಕಿ ದುಡ್ಡು ಮಾಡ್ತಿದ್ದಾರಂತೆ. ಯಾರ್ಯಾರು ಮಾಡ್ಕೊಳ್ಳಿ ಬಿಡಿ, ಪಾಪ, ನಮಗೇನು ಬೇಡ. ಬಟ್ ಇದು ತಪ್ಪಲ್ವಾ? ನಮಗೆ ಭಗವಂತ ಕೊಟ್ಟ ಸಾಮರ್ಥ್ಯವನ್ನು, ಇದು ಯಜ್ಞ ಪ್ರಸಾದ. ಈಶ್ವರನ ಮಕ್ಕಳಾದ ಮೇಲೆ, ಯಜ್ಞವತ್ಸರಾದ ಮೇಲೆ ಎಷ್ಟೋ ಸಾಮರ್ಥ್ಯ. ಒಬ್ಬ ಸಾಧಾರಣ ವ್ಯಕ್ತಿ ಎಷ್ಟು ಫೇಮಸ್ ಸ್ಪೀಕರ್ ಆಗಿಬಿಡ್ತಾನೆ. ಒಬ್ಬ ಸಾಧಾರಣ ವ್ಯಕ್ತಿ ಎಷ್ಟು ಒಳ್ಳೆ ಅಡುಗೆ ಮಾಡುವುದನ್ನು ಕಲ್ತ್ಕೊಂಡ್ಬಿಡ್ತಾನೆ. ಎಷ್ಟು ಸಾಧಾರಣ ವ್ಯಕ್ತಿಗೆ ಎಷ್ಟೆಲ್ಲ ಜನರ ಪರಿಚಯವಾಗಿ ಸೋಷಿಯಲಿ ಫೇಮಸ್ ಆಗಿಬಿಡ್ತಾನೆ ಅವ. ಅದನ್ನು ಈಶ್ವರಾರ್ಪಣೆ ಮಾಡದೆ ಸ್ವಂತಕ್ಕಾಗಿ ಬಳಸಿಕೊಂಡ್ರೆ ಪಾಪವನ್ನೇ ಉಂಡ ಹಾಗೆ. ಕ್ಲಿಯರ್ ಆಗ್ತದಾ? ಲೌಕಿಕದಲ್ಲೂ ತುಂಬ ಜನ ಇದ್ದಾರೆ, ಈಶ್ವರ ಕೊಟ್ಟಿದ್ದನ್ನು ಈಶ್ವರನಿಗೆ ಉಪಯೋಗಿಸದೆ ಮೆರೆದಾಟಕ್ಕೆ ಹೋಗಿ ಮೇಲೇರಿ ಹಳ್ಳಕ್ಕೆ ಬೀಳುವವ್ರನ್ನ ತುಂಬ ಜನರನ್ನು ನೋಡ್ತಾ ಇದ್ದೇವೆ ನಾವು ಇವತ್ತು ಸಮಾಜದಲ್ಲಿ. ನೋಡ್ತಿದ್ದೀವ ಇಲ್ವಾ? ಹಾಗಾಗಬಾರ್ದಲ್ವಾ? ಬಾಬಾ ಯಾವಾಗಲೂ ಹೇಳ್ತಾರೆ, ಚಢೇತೋ ಚಾಕೆ ವೈಕುಂಠ ರಸ್, ಗಿರೇತೋ ಚಕ್ನ ಚೂರ್. ಏರಿದರೆ ಸೀದ ವೈಕುಂಠ, ಬಿದ್ದರೆ ನಮ್ಮ ಕಡೆ ಎಲ್ಲ ಮಂಕ್ರಿ ಅಂತಿರುತ್ತೆ. ನಿಮ್ಗೆ ಈ ಕಡೆ ಭಾಷೆಯಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಆ ಮಂಕ್ರಿಯಲ್ಲಿ ನೋಡೋ ಹಿಂಗೆ ಅಡ್ಗುಡ್ ಇಷ್ಟು ನಿನ್ನ ಮೂಳೆ ಮುರಿದೋಗುತ್ತೆ, ಮಂಕ್ರಿಯಲ್ಲಿ ತುಂಬಕ್ಕಾಗಲ್ಲ ಅಂತ ಬೈಯೋರು ನಮ್ಮ ತಾತ. ನಾಳೆ ನೀನು ಅಹಂಕಾರದಲ್ಲಿ ಮೆರೆದ್ರೆ ಹಿಂಗೆ ಮೂಳೆ ಮುರಿದೋಗುತ್ತೆ, ಮಂಕ್ರಿಲಿ ತುಂಬಕ್ಕೂ ಆಗಲ್ಲ. ಅದಕ್ಕೆ ಅಹಂಕಾರ ಪಡಬೇಡ ಅಂತ ಹೇಳೋರು. ಸಣ್ಣ ವಿಷಯಕ್ಕೆ ಏನಕ್ಕಾರ ಒಂಚೂರು ಅಹಂಕಾರ ಬಂದರೆ ನಿಜವಾಗಿ ಬಹಳ ಸುಂದರವಾಗಿ ಅದಕ್ಕೆ ಕ್ಲಿಯರ್ ಆಯ್ತು ತಾನೆ. ಇದು ಬಹಳ ಉಪಯುಕ್ತವಾದಂತಹದ್ದು. ಇನ್ನೊಂದು ಶ್ಲೋಕ ಇದೆ ನೋಡಿ, ಇಷ್ಟಾನ್ ಭೋಗಾನ್ ಹಿ ವೋ ದೇವ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ ಪ್ರದಯಾಯಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ ಅಂತ. ಯಜ್ಞದಿಂದ ಸಂತೋಷಿತರಾದ ದೇವತೆಗಳು ನಿಮಗೆ ಬೇಕಾದ ಭೋಗಗಳನ್ನು ಕೊಡುವರು. ಅವರ ಕೊಟ್ಟಿರುವುದನ್ನು ಅವರಿಗೆ ಕೊಡದೆ ತಾನೊಬ್ಬನೇ ತಿನ್ನುವವನು ಕಳ್ಳನೇ ಸರಿ. ಯಜ್ಞದಿಂದ ಸಂತೋಷಿತರಾದ ದೇವತೆಗಳು ನಿಮಗೆ ಬೇಕಾದ ಭೋಗಗಳನ್ನು ಕೊಡುವರು. ಅವರು ಕೊಟ್ಟಿದ್ದನ್ನು ಅವರಿಗೆ ಕೊಡದೆ ತಾನೊಬ್ಬನೇ ತಿನ್ನುವವನು ಕಳ್ಳನೇ ಸರಿ. ಬಾಬನು ಹೇಳ್ತಾರೆ, ಮೇರಾ ದಿಯಾ ಹುವಾ ಮುಜೆ ದಿಖಾಯ ಬಿನಾ ಖಾತೆ ಹೋ ತೋ ಚೋರ್ ಹೋ. ಇದು ಬಾಬನ ಮುರುಳಿಯಲ್ಲಿ ಬರುತ್ತೆ, ಕೇಳಿದ್ದೀರಾ? ಭಗವಂತ ಕೊಟ್ಟಿದ್ದನ್ನು ಭಗವಂತನಿಗೆ ಅರ್ಪಣೆ ಮಾಡದೆ ನೀವು ತಿಂದರೆ ನೀವು ಕಳ್ಳರಾಗ್ತೀರಿ ಅಂತ ಬಾಬಾ ಹೇಳಿದ್ದಾರೆ. ಈಗ ಬಹಳ ಮುಖ್ಯವಾಗಿ ಈ ಮಹಾನ್ ಯಜ್ಞ, ಈಶ್ವರನ ಯಜ್ಞ, ಈ ಯಜ್ಞದಲ್ಲಿ ನಾವೆಲ್ಲರೂ ಸಹಭಾಗಿಗಳು. ನಾವೆಲ್ಲ ಒಂದೊಂದು ಯಜ್ಞಕುಂಡದಲ್ಲಿ ಅಲ್ವಾ ಸೇರ್ಕೊಂಡಿದ್ದೇವೆ. ನೀವೊಂದು ಯಜ್ಞಕುಂಡ, ಇವರೊಂದು ಯಜ್ಞಕುಂಡ. ನೀವೆಲ್ಲಿ ಕ್ಲಾಸ್ಗೆ ಹೋಗ್ತೀರಾ, ಯಾವ ಸೇವಾ ಕ್ಷೇತ್ರದಲ್ಲಿ ನೀವು ಸೇರ್ಕೊಂಡಿದ್ದೀರಾ, ಆ ಯಜ್ಞಕುಂಡದ ಯಜಮಾನರು ನೀವು, ಆ ಯಜ್ಞಕುಂಡದ ರಕ್ಷಕರು ನೀವು, ಆ ಯಜ್ಞಕುಂಡದ ಕಂಕಣಬದ್ಧ ತಪಸ್ವಿಗಳು ನೀವು. ಆ ಯಜ್ಞಕುಂಡವನ್ನು ಜೋಪಾನ ಮಾಡ್ತಾ ಹೋದಾಗ, ನೀವು ತನುಮನ ಧನದಿಂದ ಆ ಯಜ್ಞದ ಸಹಭಾಗಿಗಳಾದಾಗ
ಅದರಿಂದ ಯಜ್ಞಕ್ಕೆ ಮೂಲ ಪುರುಷನಾದ ಪರಮಾತ್ಮ ನಿಮಗೆ ಸಂತುಷ್ಟನಾಗಿ ನಿಮ್ಮ ವ್ಯಕ್ತಿಗತವಾದ ತಪಸ್ಸಿಗೆ ಮೀರಿ ನಿಮಗೆ ಫಲವನ್ನು ಕೊಡ್ತಾನೆ. ಇದು ಶತಸಿದ್ಧ. ನಾವು ಮಾಡುವ ತಪಸ್ಸಿಗೆ ಸಿಗುವ ಫಲ ಬೇರೆ, ನಾವು ಮಾಡುವ ಯಜ್ಞ ಕಾರ್ಯಗಳಿಗೆ ಸಹಯೋಗಿಯಾಗುವುದರಿಂದ ಸಿಗುವ ಫಲ ಇದೆಯಲ್ಲ, ಅದು ನಮಗೆ ಸಿಗ್ತಾ ಹೋಗುತ್ತೆ. ನಾನು ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳುವುದಾದರೆ, ನೆನ್ನೆವರೆಗೆ ಒಬ್ಬ ಕುಮಾರಿಯಾಗಿರ್ತಾಳೆ, ಆಕೆ ಸಮರ್ಪಿತ ಆಗ್ತಾಳೆ. ಅಂತಹ ಏನು ದೊಡ್ಡ ತ್ಯಾಗ ಯೋಗದ ಬಲ ಇರಲ್ಲ, ಒಂದು ಸಮರ್ಪಣಾ ಭಾವ, ಈಶ್ವರನಿಗೆ ನಾನು ನನ್ನ ಜೀವನ ಅರ್ಪಿಸಿಬಿಡಬೇಕು ಅಂತ ಒಬ್ಬ ಚಿಕ್ಕ ಕುಮಾರಿ ಸಮರ್ಪಣೆಯಾಗಿ ಸಮರ್ಪಿತರ ಲೈನ್ನಲ್ಲಿ ಬರ್ತಾಳೆ. ಸಣ್ಣ ಕುಮಾರಿ ಇರ್ತಾಳೆ, ಆದರೆ ಅವಳು ಪರಮಾತ್ಮನ ಸೀಟಲ್ಲಿ ಕೂತ ಮೇಲೆ, ಗುರುಭಾಯಿ ಅಂತ ಬಾಬಾ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಮೇಲೆ ಇರ್ತಾಳೆ. ನೀವು ಗಮನಿಸಿದ್ದೀರಾ? ನೀವು ಅಂದುಕೊಂಡಿರಲ್ಲ ಅಷ್ಟು ಫೇಮಸ್ ಆಗಿಬಿಡ್ತಾಳೆ, ಅಷ್ಟು ಚೆನ್ನಾಗಿ ಸೆಂಟ್ರ್ಗಳನ್ನು ಕಟ್ತಾಳೆ, ನೂರಾರು ಜನರಿಗೆ ಜ್ಞಾನ ಕೊಡ್ತಾಳೆ. ಏನು ಕೇವಲ ಅವಳ ಆತ್ಮಬಲ ಕೆಲಸ ಮಾಡ್ತೋ, ಈಶ್ವರೀಯ ಬಲ ಕೆಲಸ ಮಾಡ್ತೋ ಅಲ್ಲಿ? ಹೌದಾ ಇಲ್ವಾ? ಸತ್ಯ ತಾನೇ ಇದು. ಯಾಕೆಂದರೆ ಆ ಯಜ್ಞಕ್ಕೆ ಆಕೆ ನಿಮಿತ್ತ ಆಗುವುದರಿಂದ, ಆ ಯಜ್ಞ ರಕ್ಷಣೆಯ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ತಗೊಳ್ಳೋದ್ರಿಂದ ಭಗವಂತ ಆಕೆಗೆ ಸಿಕ್ಕಾಪಟ್ಟೆ ಸಾಮರ್ಥ್ಯವನ್ನು ಕೊಡ್ತಾನೆ. ಆದರೆ ಹಾಗೆ ಸಿಕ್ಕಿದ ಸಾಮರ್ಥ್ಯವನ್ನು ಅವನಿಗೆ ಅರ್ಪಣೆ ಮಾಡದೆ ಮೆರೆಯಕ್ಕೆ ಶುರು ಮಾಡಿದ್ರೆ ಅದು ಇಲ್ಲಿಯವರು ಇರ್ಬೋದು, ಅಲ್ಲಿಯವರು ಇರ್ಬೋದು, ಯಾರೇ ಆದರೂ. ಬಾಬಾ ಏನು ಭೇದ ಮಾಡೋದಿಲ್ಲ. ಕರ್ಮಫಲ ಕೊಡುವಾಗ ಬಾಬಾ ಭೇದ ಮಾಡ್ತಾರಾ? ನೋಡಿ, ನಾನೊಂದು ಬಾಬನ ಮುರುಳಿ ಕೇಳಿದ್ದೆ. ಬಾಬಾ ಸಹಜ ಹೇಳ್ತಾರೆ, ಸೇವಾಧಾರಿಯೋಂಕು ಮೈ ಯಾದ್ ಕರ್ತಾ ಹೂ ಅಂತ ಅಲ್ವಾ. ಒಂದು ಸಾಕಾರ ಮುರುಳಿ ಬಂದಿತ್ತು. ಸಂಜೆ 6 ಗಂಟೆಗೆ ಕ್ಲಾಸಿನ ಸಮಯ, ಅಕ್ಕವರೆಲ್ಲ ಹೊರಗೆ ಹೋಗಿದ್ದಾರೆ, ಸೆಂಟ್ರಿಗೆ ಬೀಗ ಹಾಕಿದೆ. ಪಾಪ ಸ್ಟೂಡೆಂಟ್ಸ್ ಬಂದು ಕ್ಲಾಸ್ ಹತ್ರ ಈ ಬಾಗಿಲಲ್ಲಿ ಎದುರಿಗೆ ನಿಂತಿದ್ದಾರೆ. ಆಗ ಆ ಟೀಚರ್ ಬರಲಿಲ್ಲ ಅಂದರೆ ಶಿವಬಾಬಾ ಆ ಟೀಚರ್ನ ನೆನಪು ಮಾಡ್ತಾರಂತೆ. ಅರ್ಥ ಆಯ್ತಾ? ಯಾಕೆ ಹೇಳಿ? ಇಷ್ಟು ಜನ ಮಕ್ಕಳು ಕಾಯ್ತಾ ಇದ್ದಾರೆ, ಈ ಮಗು ಎಲ್ಲೋಗ್ಬಿಟ್ಟಿದೆ, ಬಂದು ಬೀಗ ತೆಗೀಲಿ ಅಂತ ನೆನಪು ಮಾಡ್ತಾರಂತೆ. ಅದಕ್ಕೆ ನನ್ನ ಜೊತೆಗಿರೋರೊಬ್ಬರು ಅಕ್ಕವ್ರು ಏನು ಹೇಳೋದು ಗೊತ್ತಾ? ಅಕ್ಕವ್ರೆ, ಹಾಗಾದ್ರೆ ಒಳ್ಳೇದಲ್ವಾ, ದಿನ ನಾವು ಸ್ವಲ್ಪ ಲೇಟಾಗಿ ಬರೋಣ, ಬಾಬಾ ನಮ್ಮನ್ನು ನೆನಪು ಮಾಡಲಿ. ಯಾವಾಗಲೂ ಉಲ್ಟಾ ದ್ರಾವಿಡ ಪ್ರಾಣಾಯಾಮ ಮಾಡೋಕ್ಕೆ ಹೋಗ್ಬಾರ್ದು, ಗೊತ್ತಾಯ್ತಲ್ಲ. ಶಿವಬಾಬಾ ಹಾಗೆ ಹೇಳಿದರೆ ಅಂದರೆ ಅನಿವಾರ್ಯವಾದಾಗ ಬಾಬನೂ ಅಂತಹ ಮಕ್ಕಳನ್ನು ನೆನಪು ಮಾಡ್ತೇನೆ ಅಂತ ಬಾಬಾ ಹೇಳ್ತಾರೆ. ಸೇವಾಧಾರಿಗಳನ್ನು, ಸೇವೆಗೆ ಜವಾಬ್ದಾರಿ ಇದ್ದವರನ್ನು ಬಾಬಾ ನೆನಪು ಮಾಡ್ತೇನೆ. ಹಂಗಾರೆ ನೆನಪು ಮಾಡಲಿ ಅಂತಲೇ ಬೀಗ ಹಾಕೊಂಡು ತಿರ್ಗಕ್ಕೆ ಹೋದರೆ ಅದು ಸರಿಯಲ್ಲ. ಕ್ಲಿಯರ್ ಆಯ್ತಾ? ನಾವೆಲ್ಲ ಮಹಾಯಜ್ಞದ ಪ್ರಸಾದವನ್ನು ತಗೊಳ್ತಿದ್ದೇವೆ. ಮಹಾಯಜ್ಞದ ಪ್ರಸಾದವನ್ನು ಸ್ವೀಕರಿಸಿದ ಜವಾಬ್ದಾರಿ ಏನು ಅಂದರೆ, ಆ ಪ್ರಸಾದವನ್ನು ಹಂಚಿ ತಿನ್ನಬೇಕು. ಏನು ಮಾಡಬೇಕು? ನಮಗೊಬ್ಬರಿಗೆ ಇರಲಿ ಅಂತ ಇಟ್ಕೋಬಾರದು. ಆ ಪ್ರಸಾದವನ್ನು ನಿಮಗೆ ಗೊತ್ತಿದೆ, ಪ್ರಸಾದವನ್ನು ಹಳಸಲು ಮಾಡಬಾರ್ದು ಅಂತ ಒಂದು ವಿಶ್ವಾಸ. ಲೌಕಿಕದಲ್ಲಿ ಹೋಮ ಪ್ರಸಾದ, ಯಜ್ಞ ಪ್ರಸಾದ, ಸತ್ಯನಾರಾಯಣ ಪ್ರಸಾದ ಏನೇ ಇರಲಿ, ಒಂದು ಪ್ರಸಾದ ಅವತ್ತೇ ಖಾಲಿ ಮಾಡಬೇಕು. ಅದನ್ನು ಇವತ್ತು ಬದಲಾಗೋಗಿದೆ. ಫ್ರಿಜ್ಜಲ್ಲಿ ಇಟ್ಕೊಂಡು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಕಥೆ ಆಗಿತ್ತು ಅಂತ ವಾರಗಟ್ಟಲೆ ಕೊಡ್ತಿರ್ತಾರೆ ಅದನ್ನೇ. ಅದು ನಮ್ಮ ಸಂಸ್ಕೃತಿಯೇ ಅಲ್ಲ. ಅದಕ್ಕೆ ಹೇಳಿದ್ರೆ ಏನು ಅದಕ್ಕೆ ಕೌಂಟ್ರ್ ಕೊಡ್ತಾರೆ ಅಂದರೆ, ಮೊದಲು ಫ್ರಿಜ್ ಇರಲಿಲ್ಲವಲ್ಲ ಹಾಕೋರೆ, ಅದಕ್ಕೆ ಅವರು ಕೊಡ್ತಿರ್ಲಿಲ್ಲ, ಈಗ ಫ್ರಿಜ್ ಬಂದವಲ್ಲ ಅದಕ್ಕೆ ಕೊಡ್ತೀವಿ ಅಂತ. ಅದೆಲ್ಲ ಅಲ್ಲ. ಇಲ್ಲಿ ಅದ್ರ ಹಿಂದೆ ಏನು ಅರ್ಥ ಇದೆ? ಪ್ರಸಾದವನ್ನು ಹಳಸಲು ಮಾಡಬಾರ್ದು ಅಂದರೆ ಏನು? ಪರಮಾತ್ಮ ಕೊಟ್ಟಿರುವ ಪ್ರಸಾದವನ್ನು ನಾವು ಇವತ್ತೇ ಹಂಚಬೇಕು. ನಾಳೆ ಹಂಚಕ್ಕೆ ಇರ್ತೀವೋ ಇಲ್ವೋ ಯಾರಿಗೆ ಗೊತ್ತು? ಇರ್ತೀವ ನಾವು? ನಮ್ಮ ಭಾಗ್ಯದಲ್ಲಿ ಇರಬೇಕಲ್ಲ. ನಾಳೆ ಕೊಟ್ರಾಯ್ತು ಅಂತ ಅನ್ಕೊಳ್ತಾ ನಾಳೆಯೇ ಬರದೇ ಹೋದರೆ, ಮತ್ತು ಪ್ರಸಾದ ಕೊಡುವಾಗ ಯಾರಿಗೂ ಸಹ ನಾನೇನೋ ಕೊಡ್ತಿದ್ದೀನಿ ಅಂತ ಅಹಂಕಾರದಿಂದ ಕೊಡೋದಿಲ್ಲ. ಯಾರು ಕೊಡ್ತಾರ? ಪ್ರಸಾದವನ್ನು ಕೊಡುವವರು ಅಷ್ಟೇ ವಿನಮ್ರತೆಯಿಂದ ಕೊಡ್ತಾರೆ, ಶ್ರದ್ಧೆಯಿಂದ ಕೊಡ್ತಾರೆ. ತಗೊಳ್ಳುವವರು ಅಷ್ಟೇ ಶ್ರದ್ಧೆಯಿಂದ ತಗೊಳ್ತಾರೆ. ಹಾಗೆ ಈಶ್ವರೀಯ ಜ್ಞಾನ ನಮಗೆ ಅನೇಕ ಜನ್ಮಗಳ ಫಲವಾಗಿ ಸಿಕ್ಕಿರುವ ಮಹಾಯಜ್ಞ ಪ್ರಸಾದ. ಅದನ್ನು ನಾವು ಯಾರಿಗೂ ಕೊಡುವಾಗ ಅಹಂಕಾರದಿಂದ ಕೊಡುವುದು ಬೇಡ. ಮತ್ತು ಎದುರಿನವರಿಂದ ನಮಗೇನಾದರೂ ಸಿಗುತ್ತೆ, ನಾನು ನಿನಗೆ ಪ್ರಸಾದ ಕೊಟ್ಟಿದ್ದೇನೆ, ಒಂದು 100 ರೂಪಾಯಿ ದಕ್ಷಿಣೆ ಕೊಡು ಅಂತ ಯಾರು ಹೇಳಲ್ಲ. ಹೇಳ್ತಾರ? ಹೇಳಬಾರ್ದು. ಹಾಗೆ ನಾವು ಯಾರಿಗೆ ಜ್ಞಾನ ಪ್ರಸಾದವನ್ನು ಕೊಡ್ತೇವೆ ಅವರಿಂದ ಏನೂ ನಿರೀಕ್ಷಿಸುವುದು ಬೇಡ. ಅವ್ರ ಭಾಗ್ಯ ಅವ್ರು ಮಾಡ್ಕೊಳ್ತಾರೆ. ಇವ್ರಿಗೆ ನಾನು ಪ್ರಸಾದ ಕೊಟ್ಟರೆ 1000 ರೂಪಾಯಿ ಕೊಡ್ಬೋದಾ ಇವರು ಅಂತ ಅಂದ್ಕೊಂಡು ನಾನು ಪ್ರಸಾದ ಕೊಟ್ಟರೆ ನಾನು ಪ್ರಸಾದ ಕೊಟ್ಟಂಗೆ ಆಗಲಿಲ್ಲ, ವ್ಯಾಪಾರ ಮಾಡ್ದಂಗೆ ಆಯಿತು.
ಪ್ರಸಾದ ಕೊಡುವುದು ವ್ಯಾಪಾರವಾ? ಬಾಬಾ ಹೇಳ್ತಾರೆ ಈಗೆಲ್ಲ, ಅದೇ ಬಾಬು ಮುರಳಿಯಲ್ಲಿ ಹೇಳ್ತಾರಲ್ಲ, ಎಲ್ಲಿ ಅದು ಜಗನ್ನಾಥಪುರಿಯಲ್ಲಿ, ಇನ್ನೊಂದು ಶ್ರೀನಾಥದಲ್ಲಿ ಪ್ರಸಾದವನ್ನು ಮಾರಾಟ ಮಾಡ್ತಾರೆ ಅಂತ. ಆದರೆ ಜಗನ್ನಾಥಪುರಿಯಲ್ಲಿ ಪ್ರಸಾದ ಮಾರಲ್ಲ, ಶ್ರೀನಾಥ ದ್ವಾರದಲ್ಲಿ ಮಾರ್ತಾರೆ. ನೀವು ಅಲ್ಲಿಗೆ ಹೋಗಿದ್ದಿದ್ರೆ ಜಗನ್ನಾಥಪುರಿಯಲ್ಲಿ ಅನ್ನ ಮತ್ತು ಬೇಳೆ ಅಂದರೆ ತೊವೆ ಗಟ್ಟಿ ಸಾರು, ಅದೇ ಅಲ್ಲಿಯ ಪ್ರಸಾದ. ಅದು ಅದ್ಭುತವಾಗಿ ಒಂದು ಮಡಿಕೆಯಲ್ಲಿ ಇಟ್ಟು ಬೇಯಿಸ್ತಾರೆ, ಆ ಮಡಿಕೆಯನ್ನೇ ಅರ್ಪಣೆ ಮಾಡ್ತಾರೆ. ಆ ಮಡಿಕೆಯ ತುಂಡಲ್ಲೇ ನಿಮಗೆ ಪ್ರಸಾದ ಹಾಕಿ ಕೊಡ್ತಾರೆ ಅವರು. ನಿಮಗೆ ಗೊತ್ತಿರಲಿ, ಜಗನ್ನಾಥಪುರಿಯಲ್ಲಿ ಅದೆಷ್ಟೋ ಹಾಸ್ಟೆಲ್ಗಳಿವೆ, ಒಬ್ಬರೂ ಅಡುಗೆ ಮಾಡೋದಿಲ್ಲ, ಎಲ್ಲ ದೇವಸ್ಥಾನದ ಅಡುಗೆ ಹೋಗ್ತದೆ ಅವರಿಗೆ, ಮಾರಾಟ ಮಾಡೋದಿಲ್ಲ. ಅಲ್ಲಿ ಎಷ್ಟೋ ಹಾಸ್ಟೆಲ್ಗಳಿದೆ, ಗುರುಕುಲಗಳಿದೆ, ಹಾಸ್ಟೆಲ್ಗಳಿದೆ ಎಲ್ಲ. ಯಾಕಂದರೆ ಪ್ರತಿಯೊಬ್ಬರು ಹಂಡೆ ಪ್ರಸಾದ ಮಾಡಿಸ್ತಾರೆ. ಮಾಡಿಸಿದ್ದೆಲ್ಲ ಎಲ್ಲಿಗೆ ಹೋಗಬೇಕು? ಹಾಗೆ ಬೀದಿಯಲ್ಲಿ ಕೂತ್ಕೊಂಡು ಉಣ್ತಾ ಇರ್ತಾರೆ. ಭಾಳ ಸಂತೋಷ ಆಯ್ತು ನಂಗೆ ಅದನ್ನು ನೋಡಿ. ನಾವು ಹೀಗೆ ಎಲ್ಲರಿಗೂ ಜ್ಞಾನ ಪ್ರಸಾದ ಹಂಚಿದರೆ, ಇಷ್ಟೇ ಖುಷಿಯಿಂದ ತಿಂದರೆ ಎಷ್ಟು ಚೆನ್ನಾಗಿರ್ಬೋದಲ್ವಾ? ಅವ್ರು ಹೇಗೆ ಇಷ್ಟು ಸಿಕ್ಕಿದ್ರೆ ಸಾಕು, ಒಳದ ಮಡಿಕೆಯಲ್ಲಿ ಇಷ್ಟು ಇಟ್ಕೊಂಡು ಹೆಂಗೆ ಎಷ್ಟು ಪ್ರೀತಿಯಿಂದ ತಿಂತಿದ್ರು, ಹಾಗೆ ನಾವು ಈಶ್ವರನ ಜ್ಞಾನ ಪ್ರಸಾದವನ್ನು ನಿಮಿತ್ತರಾಗಿ, ನಮ್ರರಾಗಿ, ಪ್ರೀತಿಯಿಂದ, ಶ್ರದ್ಧೆಯಿಂದ ಇವತ್ತಿನ ಪ್ರಸಾದ ಇವತ್ತೇ ಹಂಚುವ ಕೆಲಸವನ್ನು ಮಾಡಬೇಕು. ಅದಕ್ಕಾಗಿ ಹಾಗೆ ಮಾಡದೇ ಇದ್ದರೆ ನಾವೇನಾಗ್ತೀವಿ? ಶಿವಬಾಬನ ಭಾಷೆಯಲ್ಲಿಯೂ ಕಳ್ರೆ, ಗೀತಾಚಾರ್ಯನ ಭಾಷೆಯಲ್ಲೂ ಕಳ್ರೆ. ಬಾಬಾ ಕೊಟ್ಟಿದ್ದನ್ನು, ಭಗವಂತ ಕೊಟ್ಟಿದ್ದನ್ನು ಭಗವಂತನ ಮಕ್ಕಳಿಗೆ ಹಂಚದೆ ತಿಂದರೆ, ಭಗವಂತನಿಗೆ ಅರ್ಪಣೆ ಮಾಡದೆ ತಿಂದರೆ, ನಮಗಾಗಿ ಕೇವಲ ನಾಳೆಗಾಗಿ ನಾವು ಇಟ್ಕೊಳ್ಳೋದು ಬೇಡ. ನಾಳೆ ಕೊಡುವವನು ಕೊಡ್ತಾನೆ ಅಲ್ವಾ? ಅದರ ಅರ್ಥ ಏನು ಹೇಳಿ? ಒಂದಿನ ಮಾಡಿ, ನಾನು ತುಂಬ ಜನರನ್ನು ಕೇಳಿದ್ದೇನೆ, ಹಳಬರು ಇರ್ತಾರಲ್ಲ, ಅಕ್ಕವರೇ ನಿಮಗೇನು ಗೊತ್ತು, ನೀವು ಹುಟ್ಟಕ್ಕೆ ಮುಂಚೆ ಅಂದರೆ ಸಣ್ಣ ಸಣ್ಣ ಅಕ್ಕಂದ್ರು ಇರ್ತಾರೆ ಈಗ ಸೆಂಟ್ರ್ನಲ್ಲಿ ಇನ್ಚಾರ್ಜು, ಅವರುಗಳು ಈಗ ಸೆಂಟ್ರ್ನಲ್ಲಿರೋ ಅಕ್ಕಂದ್ರು ಒಂದು 8-15 ವರ್ಷದಿಂದ ಇದ್ದಾರೆ. ಇವರೊಂದು 25-30 ವರ್ಷದಿಂದ 40 ವರ್ಷದಿಂದ ಬಂದಿರ್ತಾರೆ ಜ್ಞಾನದಲ್ಲಿ. ನಿಮಗೇನು ಗೊತ್ತಕ್ಕವ್ರೆ, ನೀವಿನ್ನೂ ಹುಟ್ಟಿರಲಿಲ್ಲ, ಆವಾಗ ನಾವು ಒಂದು ಮನೆ ಬಿಡ್ದಿದ್ದಂಗೆ ಸರ್ವಿಸ್ ಮಾಡಿದ್ದೀವಿ, ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ ಹೇಳ್ತಾನೇ ಇರ್ತಾರೆ. ನಮ್ಮ ಅಕ್ಕಂದ್ರೆ ಬಂದು, ಅಕ್ಕವ್ರೆ ದಿನ ಕೊರಿತಾರ್ರಿ ಅಕ್ಕಂದ್ರೆ ಹೇಳ್ತಾರೆ ಅವ್ರು ಬಂದು, ಅಕ್ಕವ್ರೆ ಹಾಗೆ ಹಿಂಗೆ ಅದೇ ಪುರಾಣ ಹೇಳ್ತಾರೆ. ಇವತ್ತು ಒಂದು ಸೇವೆ ಮಾಡು ಅಂದ್ರೆ ಮಾಡಲ್ಲ. ಬೇಡಪ್ಪ ಏನು ಮಾಡಬೇಡಿ, ಒಂದಿಷ್ಟೇನೋ ಪ್ಯಾಂಪ್ಲೆಟ್ ಇರುತ್ತೆ, ಇನ್ವಿಟೇಷನ್ ಇರುತ್ತೆ, ಹೆಸರಾದರೂ ಬರೆದು ಕೊಡಿ, ಅಷ್ಟಾದ್ರೂ ಮಾಡೋಕ್ಕಾಗತ್ತಲ್ಲ ನಿಮಗೆ, ಓಡಾಡೋಕ್ಕಾಗದಿದ್ರು ಅದನ್ನಾದರೂ ಮಾಡಿ ಅಂದರೆ, ನಾವು ಮಾಡೋ ಕಾಲದಲ್ಲಿ ಮಾಡಿದ್ದೀವಿ, ಈಗೆಲ್ಲ ನಿಮಗೆ ಬಿಟ್ಟಿದ್ದೀವಿ ಅಂತ ಹೇಳ್ತಾರಂತೆ. ನಂದೊಂದು ಸಣ್ಣ ಪ್ರಶ್ನೆ, ನೀವೆಲ್ಲ SLC ಪರೀಕ್ಷೆ ಬರೆದಿದ್ದೀರಿ. SLC ಪರೀಕ್ಷೆ ಬರೆದಾಗ ನಿಮಗೆ ಡಿಸ್ಟಿಂಕ್ಷನ್ ಬಂದಿತ್ತು, ರ್ಯಾಂಕು ಬಂದಿರ್ಬೋದು. ಡಿಸ್ಟಿಂಕ್ಷನ್ ಬಂತು, ರ್ಯಾಂಕ್ ಬಂತು, ಹಾಗೆ ಕೂತ್ಕೊಂಡಿದ್ರೆ PUCಯಲ್ಲಿ ನಿಮಗೆ ಯಾರು ಮಾರ್ಕ್ಸ್ ಕೊಟ್ಬಿಡ್ತಾರಾ? ಇಲ್ಲ ನನಗೆ ರ್ಯಾಂಕ್ ಬಂದಿತ್ತು, ನಾನು ಡಿಸ್ಟಿಂಕ್ಷನ್ ಬಂದಿದ್ದೆ ಅನ್ಕೊಂತ ಕುಂತ್ರೆ ಯಾವನಾರ ನಿಮಗೆ ಮಾರ್ಕ್ಸ್ ಹಾಕ್ತಾನೆ ಮತ್ತೆ PUCಯಲ್ಲಿ? ಇಲ್ಲ, ಮತ್ತೆ ಕಷ್ಟಪಟ್ಟು ಓದಬೇಕು, ಮತ್ತೆ ಕಷ್ಟಪಟ್ಟು ಬರೀಬೇಕು, ಆವಾಗಲೂ ಒಳ್ಳೆ ಮಾರ್ಕ್ಸ್ ಬಂತು ನಿಮಗೆ. ಇಲ್ಲ ನಂಗೆ PUCಯಲ್ಲಿ ಚೆನ್ನಾಗಿ ಬಂದಿತ್ತು ಅಂತ ಕೂತ್ಕೊಂಡ್ರೆ ಯಾವನಾರ ಕರೆದು ಇಂಜಿನಿಯರಿಂಗ್ ಡಿಗ್ರಿ ಕೊಡ್ತಾನಾ? ಇಲ್ಲ, ಅದಕ್ಕೆ ಮತ್ತೆ ಓದಬೇಕು, ಪ್ರತಿ ವರ್ಷ ಓದಬೇಕು, ಓದ್ತಾನೆ ಇರಬೇಕು ಪೂರ್ತಿ ಡಿಗ್ರಿ ಪಡೆಯೋ ತನಕ. ಅವತ್ತು ಓದಿದ್ವಿ ಅಂತ ಕೂತ್ಕೊಂಡ್ರೆ ಇವತ್ತು ಸಿಗೋದಿಲ್ಲ. ಅವತ್ತು ಮಾಡಿದ್ರೆ ಅವತ್ತಿಂದ ಅವತ್ತಾಯಿತು, ಇವತ್ತೇನು ಮಾಡ್ತಿದ್ದೀವಿ? ಬಾಬಾ ಹೇಳಿರುವುದು ಅಂತಮತಿ ಸೋಗತಿ. ಇದು ಹೇಳಿದ್ದಾರೆ ಬಾಬಾ, ಬಹುಕಾಲಕ ಲೆಕ್ಕದಲ್ಲಿ ಯಾವುದು ಬರುತ್ತೆ? ಬಹುಕಾಲದ್ದು ಲೆಕ್ಕದಲ್ಲಿ ಬರುತ್ತೆ. ಆದರೆ ಕೊನೆಯ ಉಸಿರಿನ ತನಕ ಸೇವೆ ಮಾಡ್ತಾ ಇರಬೇಕು, ಅದು ಬಹಳ ಮುಖ್ಯ. ಆ ತೆರನಾಗಿ ಅಲ್ದಿದ್ರೆ ಇನ್ನೊಂದು ತೆರನಾಗಿ ಮಾಡ್ತಾನೇ ಇರಬೇಕು. ನಮ್ಮಿಂದ ಏನು ಸಾಧ್ಯ? ನಮ್ಮೂರಲ್ಲೊಬ್ಬರು ಅಣ್ಣ ಇದ್ದಾರೆ, ಪಾಪ ಅವ್ರಿಗೆ ಈಗ ಆಗಲ್ಲ, ವಯಸ್ಸಾಗಿದೆ, ಓಡಾಡೋಕ್ಕಾಗಲ್ಲ. ಹೇಳ್ತೇನೆ, ಅವ್ರು ಹೇಳ್ತಾರೆ, ಅಕ್ಕವ್ರೆ ನೀವೆಲ್ಲ ಹೊರಗಡೆ ಹೋದ್ರೆ ನಾ ಸೆಂಟ್ರ್ ಕಾಯ್ತೇನೆ. ಪಾಪ ಬಂದು ಕೂತ್ಕೊಂಡ್ಬಿಡ್ತಾರೆ. ಹೋಗಿ ನೀವೆಲ್ಲ ಸೇವೆ ಮಾಡ್ಕೊಂಡು ಹೋಗಿ, ನಾನು ಹಾಡೆಲ್ಲ ಹಚ್ಕೊಂಡು ಬರೋರಿಗೆಲ್ಲ ಕೂರಿಸ್ಕೊಂಡು, ಯಾರನ್ನ ಬಂದರೆ ಕೋರ್ಸ್ ಹೇಳ್ತೇನೆ, ಇಲ್ಲ ಕೂತ್ಕೊಳ್ತೇನೆ. ಪಾಪ ಅಷ್ಟರ ಕೆಲಸ ಮಾಡ್ತಾರಲ್ಲ ಅಕ್ಕಂದ್ರೂ, ಅಷ್ಟರ ಫ್ರೀ ಮಾಡ್ತಾರಲ್ಲ. ಇಲ್ಲಾಂದರೆ ಸಂಜೆ ಹೊತ್ತಿನಲ್ಲಿ ಎಲ್ಲಿಯಾದರೂ ಅಕ್ಕಂದ್ರೆ ಹೊರಗೆ ಹೋಗಿದ್ರು, ಬೀಗ ಹಾಕ್ಕೊಂಡಿದ್ರೆ ಸೆಂಟ್ರ್, ಅದು ಕಷ್ಟವೇ. ಏನಾದರೂ ಒಂದು ಸೇವೆ ಮಾಡಬೇಕು ಎನ್ನುವ ಮನೋಭಾವ ನಮ್ಮಲ್ಲಿ ಇರಬೇಕು. ಮತ್ತು ನಾನು ಹಿಂದೆ ಮಾಡಿದ್ದೆ ಎನ್ನುವುದು ನಶೆಯಾಗಿರಬೇಕು ವಿನಃ ಅಹಂಕಾರವಾಗಿರಬಾರ್ದು. ಸ್ಪಷ್ಟವಾಯ್ತಾ? ನಶೆ ಇರಲಿ, ನಾವು ಮಾಡಿದ್ದೀವಿ, ನೀವು ಮಾಡಿದ್ದೀರಿ, ಎಲ್ಲರೂ ಮಾಡಿದ್ದಕ್ಕೆ ಇವತ್ತು ಹೀಗಿದ್ದೀವಿ. ಹಳೆ ಕಾಲದ ಜನ ದುಡ್ದಿದ್ದಕ್ಕೆ ಗಟ್ಟಿ ಇದ್ದಾರೆ ಅಲ್ವಾ?
ದುಡಿದಿದ್ದವ್ರು ಏನಾಗಿದ್ದಾರೆ, ಈಗಲೇ ಮೂಲ ಹಿಡಿದಿದ್ದಾರೆ. ಹಾಗಾಗಿ ನಾವು ಮೊದಲಿಂದ ಸೇವೆ ಮಾಡಿದ್ದೀವಿ, ಭಾಗ್ಯ ಆಯಿತು. ಆದರೆ ಅದನ್ನು ಕೊನೆಯುಸಿರ ತನಕ ಮಾಡ್ತಾನೇ ಇರಬೇಕು. ಯಾವತ್ತೂ ಜ್ಞಾನ ಹೇಳಿ ಬೇಸರಗೊಳ್ಳಬಾರ್ದು. ಏನಕ್ಕೊರೆ ಎಷ್ಟು ಕರೆದ್ರು ಬರಲ್ಲ ಅವ್ರು. ಬರ್ದಿದ್ರೇನಾಯ್ತು, ಯಾವಾಗ ನೋಡಿ ಒಂದು ಕಲ್ಲು ಒಡೆಯೋಕೆ 100 ಏಟು ಬೀಳಬೇಕಾಗುತ್ತೆ. ಯಾವುದು 100ನೇ ಏಟು ಅಂತ ಗೊತ್ತಿಲ್ಲ, ಯಾವುದು 100ನೇ ಏಟಾಗುತ್ತೆ ಅಂತ ಗೊತ್ತಿಲ್ಲ. ಹಾಕ್ತಾನೇ ಇರೋಣ ಏಟನ್ನು, ಯಾವ ಏಟಿಗೆ ಅದು ತುಂಡಾಗುತ್ತೋ ತುಂಡಾಗಲಿ, ಅಲ್ಲಿವರೆಗೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರಬೇಕು. ಇದು ಬಹಳ ಫೇಮಸ್ ಆದ ಸುಭಾಷಿತಗಳು ಅಂತ ನಮ್ಮ ಸಂಸ್ಕೃತಿಯಲ್ಲಿ ಸಿಗ್ತವೆ. ಅನುಭವಿಗಳು ಬರೆದದ್ದು. ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ತತಃಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ ಅಂತ. ಅನ್ನದಾನ ಮಹಾದಾನ, ವಿದ್ಯಾದಾನ ಅದಕ್ಕಿಂತ ಶ್ರೇಷ್ಠವಾದದ್ದು. ಅನ್ನದಿಂದ ಕ್ಷಣಿಕ ತೃಪ್ತಿ ಸಿಗುತ್ತೆ, ವಿದ್ಯೆ ಜೀವನ ಪರ್ಯಂತ ತೃಪ್ತಿಯನ್ನು ಕೊಡುತ್ತೆ ಅಂತ ಅದರ ಅರ್ಥ. ಅನ್ನದಾನ ಮಹಾದಾನ, ವಿದ್ಯಾದಾನ ಅದಕ್ಕಿಂತ ಶ್ರೇಷ್ಠವಾದದ್ದು. ಅನ್ನದಿಂದ ಕ್ಷಣಿಕ ತೃಪ್ತಿ ಸಿಗುತ್ತೆ, ವಿದ್ಯೆಯಿಂದ ಜೀವನ ಪರ್ಯಂತ ತೃಪ್ತಿ ಸಿಗುತ್ತೆ. ಇಲ್ಲಿ ಪ್ರಶ್ನೆ ಬರುವುದು ಯಾವ ವಿದ್ಯೆ ಅಂತ. ಯಾವ ವಿದ್ಯೆಯಿಂದ ಜೀವನ ಪರ್ಯಂತ ತೃಪ್ತಿ ಸಿಗುತ್ತೆ? ವಿದ್ಯೆ ಎನ್ನುವ ಶಬ್ದದ ಅರ್ಥ ಗೊತ್ತಾ? ಸಂಸ್ಕೃತ ಶಬ್ದ. ವಿತ್ ಎನ್ನುವ ಧಾತುವಿನಿಂದ ವಿದ್ಯೆ ಎನ್ನುವ ಶಬ್ದ ಆಗಿದೆ. ಹೇಗೆ ನೋಡಿ, ಯೋಗ ಎನ್ನುವುದು ಯುಜ್ ಎನ್ನುವ ಧಾತುವಿನಿಂದ ಆಗಿದೆ ಅಲ್ವಾ? ಯುಜ್ ಅಂದರೆ ಕನೆಕ್ಟ್, ಜೋಡಿಸು, ಕೂಡಿಸು ಅಂತ ಅರ್ಥ. ಹಾಗೆ ವಿತ್ ಅಂದರೆ ಬೆಳಕು ಅಂತ ಅರ್ಥ. ವಿದ್ಯೆ ಅಂದರೆ ಏನರ್ಥ? ಬೆಳಕು. ಬೆಳಕು ಕೊಡುವುದು ವಿದ್ಯೆ. ಅದಕ್ಕೆ ಸರ್ವಜ್ಞ ಹೇಳಿದ್ದು, ಅಕ್ಕರವು ಲೆಕ್ಕಕ್ಕೆ ತರ್ಕತಾ ವಾದಕ್ಕೆ ಮಿಕ್ಕ ಓದುಗಳು ತಿರುಪೆಗೆ ಮೋಕ್ಷಕ್ಕೆ 2 ಅಕ್ಷರವೇ ಸಾಕು ಅಂತ. ಯಾವುದು ಮೋಕ್ಷಕ್ಕೆ ಬೇಕಾದ 2 ಅಕ್ಷರ? ಜ್ಞಾನ. ಮೋಕ್ಷಕ್ಕೆ ಬೇಕಾದ 2 ಅಕ್ಷರ ಯಾವುದು? ಜ್ಞಾನ. ಬರೀ ಅಕ್ಕರವು ಲೆಕ್ಕಕ್ಕೆ ತರ್ಕತಾ ವಾದಕ್ಕೆ. ಇವತ್ತು ಅಕ್ಷರ ಬಲ್ಲವರೆಲ್ಲ ವಿದ್ಯಾವಂತರಲ್ಲ. ಆಲ್ ಲಿಟ್ರೇಟ್ಸ್ ಆರ್ ನಾಟ್ ಎಜುಕೇಟೆಡ್ ಅಂತ ಲೌಕಿಕದವರೇ ಹೇಳ್ತಾರೆ. ಆಲ್ ಲಿಟ್ರೇಟ್ಸ್ ಆರ್ ನಾಟ್ ಎಜುಕೇಟೆಡ್. ಎಲ್ಲ ಅಕ್ಷರಜ್ಞಾನಿಗಳು ವಿದ್ಯಾವಂತರಲ್ಲ. ಹಾಗಿದ್ರೆ ಇವತ್ತು ಅಕ್ಷರ ಬಲ್ಲವರೆಲ್ಲ ಸೂಸೈಡ್ ಯಾಕೆ ಮಾಡ್ಕೊಳ್ತಿದ್ರು? ಅಕ್ಷರ ಬಲ್ಲವರೆಲ್ಲ ಅಂಡರ್ಗ್ರೌಂಡ್ ಕೆಲಸ ಯಾಕೆ ಮಾಡ್ತಿದ್ರು? ಅಕ್ಷರ ಬಲ್ಲವರು ಮಹಾ 3-4 ಡಿಗ್ರಿ ಇರುವವರೆಲ್ಲ ಭಯೋತ್ಪಾದಕರು ಯಾಕೆ ಆಗ್ತಿದ್ರು? ಅವರು ವಿದ್ಯಾವಂತರಲ್ಲ, ಕೇವಲ ಅಕ್ಷರಜ್ಞಾನಿಗಳು ಮಾತ್ರ. ನಿಜವಾದ ವಿದ್ಯೆ ಯಾವುದು? ಅಧ್ಯಾತ್ಮ ಜ್ಞಾನ ಇತ್ಯರ್ಥಂ. ಗೀತೆ ಹೇಳುತ್ತೆ, ಆತ್ಮ ಮತ್ತು ಪರಮಾತ್ಮರ ಪರಿಚಯವನ್ನು ಬಿಟ್ಟು ಉಳಿದೆಲ್ಲ ಜ್ಞಾನವು ವ್ಯರ್ಥ, ಅದೊಂದೇ ನಿಜವಾದ ವಿದ್ಯೆ ಅಂತ. ಆತ್ಮ ಮತ್ತು ಪರಮಾತ್ಮರ ಪರಿಚಯ, ಈ ಜ್ಞಾನ ಮಾತ್ರ ನಿಜವಾದ ಜ್ಞಾನ, ಉಳಿದದ್ದೆಲ್ಲವೂ ಅಜ್ಞಾನ. ಇದು ನಾವು ಹೇಳುವುದು, ಬಾಬಾ ಅಂತೂ ಹೇಳ್ತಾರೆ, ಗೀತೆಯೂ ಅದನ್ನೇ ಹೇಳುತ್ತೆ. ಆದ್ರಿಂದ ನೀವು ಯಾರಿಗಾದ್ರೂ ಒಪ್ಪತ್ತು ಊಟ ಹಾಕಿದ್ರೆ ಮತ್ತೊಂದು ಹೊತ್ತು ನೀವು ಊಟ ಕೊಡದಿದ್ರೆ ನಿಮ್ಮನ್ನು ಬೈಕಳ್ತಾನ ನಾವು. ಮಧ್ಯಾಹ್ನ ಕೊಟ್ಟು ಸಂಜೆ ಯಾರು ಕೊಡ್ಬೇಕು ಊಟನ ಅಂತ. ಆದರೆ ನೀವು ಅವನಿಗೆ ವಿದ್ಯೆ ಕಲಿಸಿದ್ರೆ, ಅಧ್ಯಾತ್ಮ, ಅದರಲ್ಲೂ ಆತ್ಮಜ್ಞಾನವನ್ನು ಕಲಿಸಿದ್ರೆ, ಅವನಿಗೆ ದುಡಿಯುವ ಕಲೆಯನ್ನು ಕಲಿಸಿದ್ರೆ ಅವನು ಯಾವಾಗಲೂ ಬದುಕೊಳ್ತಾನೆ ಅಲ್ವಾ? ಈಗ ನೀವು ಯಾರಿಗೋ ಏನೋ ಕಷ್ಟ ಹೇಳ್ಕೊಳ್ತಾರೆ, ನೀವು ಒಂದು ಸಮಾಧಾನ ಹೇಳ್ತೀರಿ. ಎಷ್ಟು ದಿನ ನೀವು ಅವ್ರ ಕಷ್ಟಕ್ಕೆ ಸಮಾಧಾನ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ? ಅವರಿಗೆ ಪರಮಾತ್ಮನ ಹತ್ರ ಮಾತಾಡೋದು ಕಲಿಸ್ಬಿಟ್ರೆ ದಿನ ಸಮಾಧಾನ ಸಿಗುತ್ತಾ ಇಲ್ವಾ? ಇದು ವಿದ್ಯೆ. ನಮ್ಮಷ್ಟಕ್ಕೆ ಸೀಮಿತ ಮಾಡದೆ ಶಿವಭಾವ ಕೊಟ್ಟ ಜ್ಞಾನವನ್ನು ಅವರಿಗೆ ಕಲಿಸಿ ಶಿವಭಾವನ ಜೊತೆಗೆ ಅವರನ್ನು ಡೈರೆಕ್ಟ್ ಕನೆಕ್ಟ್ ಮಾಡಿಸುವುದಿದೆಯಲ್ಲ, ಇದು ಬೆಳಕು ಜೀವನದಲ್ಲಿ. ಅದಕ್ಕಾಗಿ ಜೀವನ ಪರ್ಯಂತ ಬರುವುದು ಯಾವುದು ಅಂದರೆ ಶಿವಭಾವ ಕೊಡುವಂತಹ ಆತ್ಮಜ್ಞಾನ. ಈ ಜ್ಞಾನ ಯಜ್ಞದ ಮೂಲ ಉದ್ದೇಶವೇ ಎಲ್ಲರಿಗೂ ಜ್ಞಾನವನ್ನು ತಲುಪಿಸುವುದು. ಏನು ಮಾಡಬೇಕಾಗಿದೆ? ಅವ್ರು ಮಾಡೋದು ಎಷ್ಟು ಮಾಡ್ತಾರೆ ಅವರವರ ಹಣೆ ಬರ. ನಮ್ಮ ಕೆಲಸ ಏನೋ ತಲುಪಿಸೋದು, ಎಲ್ಲರಿಗೂ ಜ್ಞಾನ ತಲುಪಿಸುವುದು. ತಲುಪಿಸಿದೀವ? ನಾವು ಅಂದ್ಕೊಳ್ತೀವಿ ನಾವೆಲ್ಲ ಒಂದು ಕಾಲದಲ್ಲಿ ಮನೆಗೆ ಪ್ಯಾಂಪ್ಲೆಟ್ ಹಂಚಿಬಿಟ್ವಿ. ಇವತ್ತು ಎಷ್ಟೋ ಜನರಿಗೆ ನೀವು ಓಂ ಶಾಂತಿ ಅವ್ರು ಏನು ಮಾಡ್ತೀರಿ ಕೇಳ್ತಾರೆ. ಅವ್ರಿಗೆ ಗೊತ್ತೇ ಇಲ್ಲ ನಾವೇನು ಮಾಡ್ತೀವಿ ಅಂತ. ನಮ್ಮ ಪಕ್ಕದ ಮನೆಯಲ್ಲೇ ಇರ್ತಾರೆ ಅವರು, ಅವ್ರಿಗೆ ಗೊತ್ತಿಲ್ಲ ನಾವೇನು ಮಾಡ್ತೀವಿ ಅಂತ. ಅಂಥವ್ರು ನಿಮಗೆ ಲಕ್ಷಗಟ್ಟಲೆ ಜನ ಸಿಗ್ತಾರೆ. ಹಾಗಾಗಿ ನಾವು ಸೇವೆ ಮಾಡಿ ಮುಗಿಸಿದೀವಿ ಅಂತ ಎಂದು ಅಂದ್ಕೊಳ್ಳೋದು ಬೇಡ. ಮಾಡುವುದಕ್ಕೆ ಬಹಳಷ್ಟು ಸೇವೆ ಇದೆ. ಹಾಗಾದರೆ ನಾವು ಸೇವೆ ಯಾಕೆ ಮಾಡಬೇಕು?
ನಮಗೇನು ಸಿಗುತ್ತೆ? ಯಾಕೆ ಮಾಡ್ಬೇಕು ಸೇವೆನ? ಮರ್ತು ಬಿಟ್ರ? ಪ್ರಸಾದ ಹಂಚಬೇಕು. ಏನು ಮಾಡ್ಬೇಕು ಹೇಳಿ? ಹೂ ಹಂಚಿ ಮುಡಿಬೇಕಂತೆ, ಪ್ರಸಾದ ಹಂಚಿ ತಿನ್ಬೇಕಂತೆ. ಸಂಗಮಯುಗದಲ್ಲಿ ಶಿವಬಾಬಾ ಅನೇಕ ಜನ್ಮಗಳ ಭಕ್ತಿಯ ಫಲ ಕೊಡುವುದಕ್ಕೆ ಮಹಾಯಜ್ಞವನ್ನು ರಚಿಸಿದ್ದಾನೆ. ಈ ಮಹಾಯಜ್ಞದ ಪ್ರಸಾದವಾಗಿ ನಮಗೇನು ಸಿಕ್ಕಿದೆ? ಜ್ಞಾನ ಸಿಕ್ಕಿದೆ. ಈ ಜ್ಞಾನವನ್ನು ಮನೆ ಮನೆಗೆ ಅನೇಕ ವಿಧದಿಂದ, ಹೀಗಲ್ಲ ಹಾಗೆ, ಹಾಗಲ್ಲ ಹೀಗೆ ತಲುಪಿಸುವ ಪ್ರಯತ್ನ ಮಾಡಬೇಕು. ಒಂದು ಚಿಕ್ಕ ಮಗು ಹಾಲು ಕುಡಿಲಿಲ್ಲ ಅಂದರೆ ತಾಯಿ ಬಿಟ್ಬಿಡ್ತಾಳ? ಏನು ಮಾಡ್ತಾಳೆ? ಗುಮ್ಮ ಬಂತು, ಪೊಲೀಸ್ ಬಂದ, ಚಂದಮಾಮ, ಅದು ಯಾವುದೂ ಆಗಲಿಲ್ಲ ಅಂದರೆ ನಮ್ಮ ಮನೇಲಿ ಏನು ಮಾಡ್ತಿದ್ರು? ತುಂಬ ಹಠ ಮಾಡಿದ್ರೆ ಕಾಲು ಕೆಳಗೆ ಹಾಕ್ಕೊಂಡು ಅದನ್ನು ಕಾಲು ಕೆಳಗೆ ಹಾಕಿ ಮುಗಿಡ್ದು. ಜಾಸ್ತಿ ಜನ ಮಕ್ಕಳಿರುವಲ್ಲಿ ಆ ಮಕ್ಕಳು ನಖರ ಎತ್ಕೊಳಕ್ಕೆ ಪುರ್ಸೋತಿರಲ್ಲ. 10-15 ಜನ ಮಕ್ಕಳು ಯಾರಿಗೆ ಅಂತ ನಖರ ನೋಡ್ತಾರೆ. ಕುಡಿಲಿಲ್ಲ, ಒಂದು ಮಾತಿಗೆ 2 ಮಾತಿಗೆ ಕುಡಿಲಿಲ್ಲ, ಅವಾಗೇನು ಮಾಡ್ತಿದ್ರು? ಪಟಾಪಟ ಅವರನ್ನ ಎತ್ಕೊಂಬಂದು ಕಾಲು ಕೆಳಗೆ ಮಲಗಿಸ್ಕೊಂಡ್ರು, ಮೂಗು ಹಿಡಿದ್ರು ಬಾಯಿ ತೆಗಿತಾರೆ, ಸುರಿದ್ರು ಬಾಯಿಗೆ. ಈಗಿನಂಗೆ ನಖರ ಯಾರು ಮಾಡ್ತಿರ್ಲಿಲ್ಲ. ನಾವು ಸಹ ಪ್ರೀತಿಯಿಂದ ಹೇಳೋಣ, ಯುಕ್ತಿಯಿಂದ ಹೇಳೋಣ, ಸುತ್ತ ಬಳಸಿ ಹೇಳೋಣ, ಹೇಗಾದರೂ ಮಾಡೋಣ. ಆದರೆ ಏನು ಮಾಡೋಣ? ಜ್ಞಾನ ಪ್ರಸಾದವನ್ನು ಹಂಚೋಣ. ಯಾಕೆ ಗೊತ್ತಾ? ನಾವೆಷ್ಟು ಜ್ಞಾನ ಹೇಳ್ತೇವೆ ಅಷ್ಟು ನಾವು ಬಾಬನಿಗೆ ಹತ್ರ ಆಗ್ತೇವೆ. ಎಷ್ಟು ನಾವು ಜ್ಞಾನ ಹೇಳ್ತೇವೆ ಅಷ್ಟು ನಮ್ಮೊಳಗಡೆ ಜ್ಞಾನದ ಶಕ್ತಿ ವೃದ್ಧಿಯಾಗ್ತಾ ಹೋಗ್ತದೆ, ಜ್ಞಾನ ಶಕ್ತಿಯಾಗಿ ಬದಲಾಗ್ತದೆ. ನಮ್ಮೊಳಗೆ ಜ್ಞಾನ ಶಕ್ತಿಯಾದಷ್ಟು ನಮ್ಮ ಯೋಗ ನಾರ್ಮಲ್ ಆಗ್ತಾ ಹೋಗ್ತದೆ, ನಮ್ಮ ಯೋಗ ಈಸಿ ಆಗ್ತಾ ಹೋಗ್ತದೆ. ನಾವು ಹೇಳುವುದಕ್ಕೇನೋ ಹೇಳ್ತೇವೆ, ನಮ್ಮದು ಸಹಜ ರಾಜಯೋಗ. ದಾದಿ ಹೃದಯ ಪುಷ್ಪ ಯಾವಾಗಲೂ ಹೇಳೋರು, ಇಸ್ ರಾಜಯೋಗ ಕೋ ಸಹಜ ಬನಾನೆ ಕೆ ಲಿಯೆ ಥೋಡಾ ಹಠ ಕರ್ನಾ ಪಡ್ತಾ. ಈ ರಾಜಯೋಗವನ್ನು ಸಹಜ ಮಾಡೋದಕ್ಕೆ ಏನು ಮಾಡಬೇಕಾಗತ್ತಂತೆ? ಸ್ವಲ್ಪ ಹಠ ಮಾಡಬೇಕಾಗುತ್ತೆ. ಒಂದೇನಿದೆ, ಇದೆಲ್ಲರಿಗೂ ಗೊತ್ತಿರೋದು, ನೀವೆಲ್ಲರೂ ಹೇಳ್ತೀರಿ. ರಾಜಯೋಗಕ್ಕೆ 4 ಆಧಾರ ಯಾವ್ಯಾವುದು? ಶುದ್ಧ ಅನ್ನ, ಪವಿತ್ರತೆ, ಶುದ್ಧ ಅನ್ನ, ದೈವಿ ಗುಣಗಳು ಮತ್ತು ಸತ್ಸಂಗ. ಈ ಮಹಾಯಜ್ಞದ 4 ಆಧಾರ ಸ್ತಂಭಗಳಿವು. ಈ ಪರಮಾತ್ಮ ರಚಿಸಿರುವ ಮಹಾಯಜ್ಞದ 4 ಆಧಾರಗಳು ಯಾವ್ಯಾವುದು? ಪವಿತ್ರತೆ, ಶುದ್ಧ ಅನ್ನ, ದೈವಿ ಗುಣಗಳು ಮತ್ತು ಸತ್ಸಂಗ. ಒಂದೊಂದು ವಿಷಯವೂ ಗಂಟೆಗಟ್ಟಲೆ ಚಿಂತನೆ ಮಾಡುವಂಥ ವಿಷಯ. ಸುಮ್ಮನೆ 4 ಶಬ್ದ ಹೇಳಿ ಮುಗಿಸ್ಬಿಡ್ತೇವೆ ನಾವು. ಆದರೆ ನಮಗೆಷ್ಟು ಜೀರ್ಣ ಆಗಿದೆ ಪವಿತ್ರತೆ? ಜಗತ್ತಿನಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಯ ಪವಿತ್ರತೆ ಬಹಳ ಪ್ರಸಿದ್ಧವಾಗಿದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನಮ್ಮ ಶಿರ್ಸಿ ನಮ್ಮ ಬ್ರ್ಯಾಂಚ್ ಇದೆಯಲ್ಲ, ನಮ್ದು ಈ ರಸ್ತೆಯಲ್ಲಿದೆ, ಇಲ್ಲಿ ಮೇಲೆ ದೊಡ್ಡ ಚರ್ಚ್ ಇದೆ. ಒಂದಿನ ನಾನು ಯಾರೋ ಅಕ್ಕಂದರು ಬರ್ತಾಯಿದ್ರು, ಅಲ್ಲೇ ಬಸ್ ಸ್ಟಾಪ್ ಇದೆ, ಸೆಂಟ್ರ್ನಲ್ಲಿ ಯಾರೂ ಇರಲಿಲ್ಲ. ಫೋನ್ ಬಂತು, ಅಕ್ಕವರೇ ಹಿಂಗೆ ಬರ್ತಾಯಿದ್ದೀವಿ, ನಮಗೆ ಸೆಂಟ್ರ್ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ, ನೀವು ಸ್ವಲ್ಪ ನಿಂತ್ಕೊಂಡ್ರೆ ಯಾರಾದರೂ. ಇನ್ನು ಯಾರಿಗೆ ಹೇಳೋದು? ಬಸ್ ಬಂದ್ಬಿಟ್ಟಿದೆ, ಹಿಂದಿನ ಸರ್ಕಲ್ನಿಂದ ಫೋನ್ ಮಾಡಿದ್ದಾರೆ. ನಾನೇ ಹೋದೆ, ಅಲ್ಲಿ ಹೋಗಿ ನಿಂತ್ಕೊಂಡೆ. ಅವ್ರನ್ನ ಇಳಿಸ್ಕೊಂಡು, ಬೇರೆ ಸೆಂಟ್ರ್ನಿಂದ ಬರ್ತಾಯಿದ್ರು ಅಕ್ಕ ಅವರು, ಇಳಿಸ್ಕೊಂಡು ಬರೋಕ್ಕೆ ಅಂತ ಹೋಗಿ ನಿಂತ್ಕೊಂಡಿದ್ದೆ. ನಾನು ಅಲ್ಲಿ ನಿಂತ್ಕೊಂಡಿದ್ದೆ. ಆ ಫಾದರ್, ಚರ್ಚಿನ ಮೇನ್ ಫಾದರ್ ಇರ್ತಾರೆ, 4 ಫಾದರ್ ಇರ್ತಾರಲ್ಲಿ. ಒಬ್ಬ ಮೇನ್ ಫಾದರು ಹಿಂದೇನೂ ಇದ್ದರು, ಅವರು ನಂಗೆ ಪರಿಚಿತರು. ಆಮೇಲೆ ಗುಡ್ ಈವ್ನಿಂಗ್ ಸಿಸ್ಟರ್, ಗುಡ್ ಈವ್ನಿಂಗ್, ಏನು ಸಹಜ ಮಾತಾಡಿದ್ವಿ. ಆಮೇಲೆ ಅವ್ರು ಕೇಳಿದ್ರು, ಸಿಸ್ಟರ್ ನಂಗೆ ನಿಮ್ಮ ಹತ್ರ ಒಂದು ಮಾತಾಡಬೇಕಾಗಿತ್ತು. ನಾನಂದ್ರೆ ರಸ್ತೆಲೆ ಅಂತ ಮಾತಾಡೋದು, ನೀವು ಬನ್ನಿ ನಮ್ಮ ಬ್ರ್ಯಾಂಚ್ಗೆ ಮಾತಾಡೋಣ. ಈಗಲೇ ಬರಲಾ? ಸರಿ ಬನ್ನಿ. ಅಕ್ಕಂದ್ರನ್ನ ರಿಸೀವ್ ಮಾಡಿ ನಿಂತ್ಕೊಂಡ್ರು ನನ್ನ ಜೊತೆಗೆ. ಒಂದು 5 ನಿಮಿಷ ಬಸ್ ಬಂತು, ನಾವಿಬ್ಬರು ಬ್ರ್ಯಾಂಚಿಗೆ ಬಂದ್ವಿ, ನನ್ನ ಜೊತೆಗೆ ಬಂದರು. ಏನು ಮಾತಾಡಬೇಕಾಗಿತ್ತು? ಈಗ ಇತ್ತೀಚೆಗೆ ಕಾರವಾರದಲ್ಲಿ ಅವ್ರದ್ದು ಬಿಷಪ್ ಲೆವೆಲ್ದು ಒಂದು ಮೀಟಿಂಗ್ ಆಯಿತು ಅಂತೆ. ಎಲ್ಲ ಬಿಷಪ್ಗಳು ಸೇರಿ ಒಂದು ಮೀಟಿಂಗ್ ಆಯಿತು.
ಅದರಲ್ಲಿ ಒಂದು ದೊಡ್ಡ ಸಮಸ್ಯೆ ಬಂದಿದೆ ನಮಗೆ. ಏನು ಸಮಸ್ಯೆ ಅಂದರೆ, ಇತ್ತೀಚೆಗೆ ನಮ್ಮ ಹತ್ರ ಯಾರು ಫಾದರ್ಗಳಾಗಕ್ಕೆ ಬರ್ತಾ ಇಲ್ಲ, ಬ್ರಹ್ಮಚಾರಿಗಳಾಗಕ್ಕೆ ಯಾರೂ ಇಷ್ಟ ಇಲ್ಲ. ಈವನ್ ಪೋಪ್ಗೆ ಅಪ್ಲಿಕೇಶನ್ ಹಾಕಿದಾರಂತೆ ಫಾದರ್ಗಳು, ನಮಗೆ ಮದುವೆ ಮಾಡ್ಕೊಳಕ್ಕೆ ಪರ್ಮಿಷನ್ ಕೊಡಿ ಅಂತ. ಈ ಕ್ರಿಶ್ಚಿಯನ್ರಲ್ಲಿ ಕ್ಯಾಥಲಿಕ್ ಫಾದರ್ಗಳು ಅನ್ಮ್ಯಾರಿಡ್ ಇರಬೇಕು, ಅವರು ಬ್ಯಾಚುಲರ್ಸ್, ಅನ್ಮ್ಯಾರಿಡ್ ಅಲ್ಲ ಬ್ಯಾಚುಲರ್ಸ್ ಇರಬೇಕು ಅವರು. ಪ್ರೊಟೆಸ್ಟೆಂಟ್ ಫಾದರ್ಗಳು ಮದುವೆ ಆದ್ರೆ ನಡೆಯುತ್ತೆ, ಬಟ್ ಮೇಜರ್ ಫೇಮಸ್ ಇರುವುದು ಕ್ಯಾಥಲಿಕ್, ಮೇನ್ ಅವ್ರದ್ದು. ಪೋಪ್ ಅವರಿಗೆ ಮುಖ್ಯ, ಕ್ಯಾಥಲಿಕ್ನವ್ರಿಗೆ. ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ, ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಇರೋ ಫಾದರ್ಗಳು ಮದುವೆ ಆಗ್ತೀವಿ ಅಂತ ಅನೇಕರು ಕೇಳ್ತಿದ್ದಾರೆ. ನಾವು ನೋಡ್ತಿದ್ದೀವಿ ನಿಮ್ಮ ಸಂಸ್ಥೆಯಲ್ಲಿ ಸಾವಿರಾರು ಜನ ಸಿಸ್ಟರ್ಸು ದಿನ ದಿನ ಹೆಚ್ಚಾಗ್ತಾ ಇದ್ದೀರಿ. ನಾನು ನಿಮ್ಮನ್ನೇ ಇಲ್ಲಿ ಎಷ್ಟೋ ವರ್ಷದಿಂದ ನೋಡ್ತಿದ್ದೀನಿ, ನಿಮ್ಮ ಜೊತೆಗೆ ಸಣ್ಣ ಸಣ್ಣ ಅಕ್ಕಂದ್ರು ಬರ್ತಾರೆ, ಎಷ್ಟು ಚೆನ್ನಾಗಿ ಡೆವಲಪ್ ಆಗ್ತಾರೆ ಅವರು. ಇವು ಹೆಂಗೆ ನೀವು ಸೆಲೆಬಸಿ ಫಾಲೋ ಮಾಡ್ತೀರಿ, ಹೆಂಗೆ ಸಾಧ್ಯವಾಗುತ್ತೆ, ನಿಮ್ಮಲ್ಲಿ ಏನು ಟ್ರಿಕ್ ಇದೆ ಅಂತ ಅದು ನಮಗೆ ಬೇಕಾಗಿದೆ. ನಂಗೆ ನಗು ಬಂದೈತೆ ಅವ್ರು ಹೆಂಗೆ ಕೇಳಿದಾಗ. ಆಮೇಲೆ ಈಸ್ ದರ್ ಎನಿ ಮೆಡಿಸಿನ್ ಟು ದ್ಯಾಟ್ ಅಂತ ಅವರು ಕೇಳಿದ್ದು. ನಾನು ಹೇಳಿದೆ ನಥಿಂಗ್ ಮೆಡಿಸಿನ್. ಅದಕ್ಕೆ ನಮಗೊಂದು ಫಿಲಾಸಫಿ ಇದೆ. ಆ ಫಿಲಾಸಫಿಯನ್ನು ನಾವು ಯಾವಾಗ ಕನ್ವಿನ್ಸ್ ಮಾಡಿಕೊಳ್ತೇವೆ ದೆನ್ ಇಟ್ ಇಸ್ ಈಸಿ ಟು ಫಾಲೋ. ಏನು ಫಿಲಾಸಫಿ ಅಂದರೆ, ನಾವೆಲ್ಲರೂ ದೇವರ ಮಕ್ಕಳು, ಆ ಭಗವಂತನ ಮಕ್ಕಳು ನಾವೆಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಅನ್ನುವ ಕಾನ್ಸೆಪ್ಟ್ ನಮಗೆ ಯಾವಾಗ ಎಕ್ಸೆಪ್ಟ್ ಆಗುತ್ತೆ, ಸ್ವೀಕಾರವಾಗುತ್ತೆ, ಹಾಗೆ ಯಾರ ಬಗ್ಗೆಯೂ ನಮಗೆ ಚಂಚಲತೆ ಬರುವುದೇ ಇಲ್ಲ. ಅಣ್ಣ ತಂಗಿಯರ ಬಗ್ಗೆ ಎಲ್ಲಿಯೇ ಚಂಚಲತೆ? ಭಾಳ ಚೆನ್ನಾಗಿದೆಯಲ್ಲ ಕಾನ್ಸೆಪ್ಟ್. ಹೇಳುವುದೇನೋ ನಾವೆಲ್ಲರೂ ಹೇಳ್ತೇವೆ ಗಾಡ್ ಇಸ್ ಅವರ್ ಫಾದರ್, ಗಾಡ್ ಇಸ್ ಅವರ್ ಫಾದರ್ ಅಂತ, ಬಟ್ ಈ ಕಾನ್ಸೆಪ್ಟನ್ನು ಮಾಡೋದು. ಸಿಸ್ಟರ್, ನೀವು ಒಂದ್ಸಲ ನಮ್ಮ ಬಿಷಪ್ ಮೀಟಿಂಗಿಗೆ ಬಂದು ಇದನ್ನೆಲ್ಲ ಹೇಳ್ತೀರಾ ಅಂತ. ರಿಯಲಿ ನಾನು ಅವ್ರದ್ದು ಮೀಟಿಂಗಿಗೆ ಹೋಗಿದ್ದೆ, ಬಟ್ ಅವೆಲ್ಲ ಏನು ಹೇಳ್ತಾರೆ, ಬಿಹೈಂಡ್ ದಿ ಕ್ಯಾಮರಾ, ಅವೆಲ್ಲ ಔಟ್ ಮಾಡುವಂತೆ ಇಲ್ಲದಿರುವಂಥ ಕಾರ್ಯಕ್ರಮಗಳು. ಇಷ್ಟೆಲ್ಲ ಜನ ಅವರು ಬಿಷಪ್ ಲೆವೆಲ್ನವರು, ಒಂದು 100 ಜನ ಬಿಷಪ್ಗಳಿದ್ರು. ಬಿಷಪ್ ಅಂದರೆ ಒಬ್ಬೊಬ್ಬರು ಅಂಡರ್ನಲ್ಲಿ 100 ಚರ್ಚ್ಗಳಿರ್ತವೆ. ಅವರೆಲ್ಲ ಆಶ್ಚರ್ಯದಿಂದ, ಹೌದಾ, ಕೇವಲ ನಾಲೆಜ್ ಕಾನ್ಸೆಪ್ಟಿಂದ ಇಷ್ಟೆಲ್ಲ ಬದಲಾಗುತ್ತಾ ಅಂತ ಆಶ್ಚರ್ಯ ಅವರಿಗೆ. ಅರ್ಥ ಆಯ್ತಾ ನಿಮಗೆ? ಅವ್ರು ಹೇಳಿದ್ದೇನು ಅಂದರೆ, ನಾವು ನಮ್ಮ ಲೆವೆಲ್ನಲ್ಲಿ ಅಲ್ಲ, ಇಡೀ ಇಂಟರ್ನ್ಯಾಷನಲಿ ನಿಮ್ಮ ಸಂಸ್ಥೆ ನಮ್ಮ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಿದೆ. ಅರ್ಥ ಆಯ್ತಾ ನಿಮಗೆ? ಇವತ್ತು ಜಗತ್ತಿನ ಅರ್ಧ ಭಾಗ ಕ್ರಿಶ್ಚಿಯನ್ರಿದ್ದಾರೆ, ಅವರು ತಮ್ಮ ಮೀಟಿಂಗ್ನಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆನ ಚರ್ಚೆ ಮಾಡ್ತಿದ್ದಾರೆ. ಹೌ ದೇ ಫಾಲೋ ಸೆಲೆಬಸಿ. ಈವನ್ ನೀವು ಫ್ಯಾಮಿಲಿ ಹೋಲ್ಡರ್ಸ್ಗೂ ಕಲಿಸ್ತೀರಂತಲ್ಲ, ಹೌ ಇಟ್ ಈಸ್ ಪಾಸಿಬಲ್? ಒಂದು ಕಾಲಕ್ಕೆ ಇದನ್ನೇ ದ್ವೇಷಿಸ್ತಿದ್ದ ಜನ ಇವತ್ತು ನಾವಿದನ್ನು ಹೇಗೆ ಮಾಡ್ತಿದ್ದೀವಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಗ್ರೇಟ್. ಬಾಬಾ ಹೇಳಿದ್ರು ಅಲ್ವಾ, ನಮ್ಮ ಪವಿತ್ರತೆಯ ಬಲ ನಮ್ಮ ಯಜ್ಞಕ್ಕೆ ಎಷ್ಟು ಆಧಾರ, ಹೇಗಿದೆ ಅಂತ ನೋಡಿ ಯೋಚನೆ ಮಾಡಿ. ಏನೂ ಕಷ್ಟವಿಲ್ಲದೆ ಅವರು ಎಷ್ಟು ನಮ್ಮನ್ನು ಅಬ್ಸರ್ವ್ ಮಾಡಿದ್ದಾರೆ ಅಂದರೆ, ಅಣ್ಣ ಹೇಳ್ತಾರೆ, ಸಿಸ್ಟರ್ ನಮ್ಮಲ್ಲಿ ಆದರೆ ಸಿಸ್ಟರ್ಸ್ಗೆಲ್ಲ 7 ಗಂಟೆ ಒಳಗೆ ಚರ್ಚಿಗೆ ವಾಪಸ್ ಬಂದುಬಿಡ್ಬೇಕು ಅವ್ರು, ಕಾನ್ವೆಂಟ್ಗೆ. ಅದರ ನಂತರ ಅವ್ರು ಹೊರಗಡೆ ಓಡಾಡಲಿಕ್ಕಿಲ್ಲ, ತುಂಬ ಸ್ಟ್ರಿಕ್ಟ್ ಇರುತ್ತೆ. ಆದರೆ ನಿಮ್ಮ ಸಿಸ್ಟರ್ಸ್ ರಾತ್ರಿ ಎಲ್ಲ ಓಡಾಡ್ತಿರ್ತೀರಿ, ಒಬ್ಬೊಬ್ಬರೇ ಓಡಾಡ್ತೀರಿ, ನಿಮಗೆ ಯಾರು ಗಾರ್ಡ್ ಇಲ್ಲ, ಬಟ್ ಯು ಆರ್ ಮೇಂಟೈನಿಂಗ್. ಅಷ್ಟಾದರೂ ನೀವು ಮೇಂಟೈನ್ ಮಾಡ್ತೀರಿ. ವಾಟ್ ಈಸ್ ಬಿಹೈಂಡ್ ದ್ಯಾಟ್? ನಾ ಹೇಳಿದೆ, ಸುಪ್ರೀಂ ಪವರ್ ಇಸ್ ಬಿಹೈಂಡ್ ಅಸ್. ಸುಪ್ರೀಂ ಪವರ್ ಇದೆ ನಮ್ಮ ಹಿಂದೆ. ಆದ್ದರಿಂದ ಈ ಮಹಾಯಜ್ಞದ ರಕ್ಷಕರು ನೀವೆಲ್ಲ. ನೀವು ಒಬ್ಬೊಬ್ಬರು ಮಾಡುವ ಆಚರಣೆ, ನಿಮ್ಮ ಒಬ್ಬೊಬ್ಬರ ಧಾರಣೆ, ನೀವು ಅಂದ್ಕೋಬೇಡಿ ಯಾರೂ ನೋಡ್ತಿಲ್ಲ ಅಂತ, ಇಡೀ ಊರು ನೋಡ್ತಾ ಇರುತ್ತೆ. ನೀವು ಬ್ರಹ್ಮಕುಮಾರಿ ಸಂಸ್ಥೆಗೆ ಹೋಗ್ತಿದ್ದೀರಿ ಅಂತ ಕಾಮೆಂಟ್ಸ್ ಬರುವುದರ ಜೊತೆಗೆ ನೀವು ಒಂದಿನ ಹೋಗಿಲ್ಲ ಅಂದರೆ ನೋಟ್ ಮಾಡೋರು ಎಷ್ಟು ಜನ ಇದ್ದಾರೆ ಗೊತ್ತಾ? ಯಾಕ್ರಿ ಇವತ್ತು ನೀವು ಹೋಗಲೇ ಇಲ್ವಲ್ಲ ಓಂ ಶಾಂತಿಗೆ ಅಂತ ಕೇಳ್ತಾರೆ ಅವರು. ಜಾಸ್ತಿ ಚಿಂತೆ ನಿಮಗಿಂತ ಜಾಸ್ತಿ ಅವರಿಗಿರುತ್ತೆ ನೀವು ಬರೆದಿದ್ರೆ. ಹೌದಾ? ನೀವು ಒಂದು ಸಣ್ಣ ತಪ್ಪು ಮಾಡಿದ್ರೆ ಯಾರು ಅಬ್ಸರ್ವ್ ಮಾಡ್ತಿರ್ತಾರೆ? ಇದರಿಂದ ಯಾರಿಗೆ ನಷ್ಟವಾಗುತ್ತೆ? ಯಜ್ಞಕ್ಕೆ ನಷ್ಟವಾಗುತ್ತೆ. ಅರ್ಥ ಆಯ್ತಲ್ಲ? ನಮ್ಮ ಒಂದು ಸಣ್ಣ ಮಿಸ್ಬಿಹೇವ್, ನಮ್ಮ ಒಂದು ಸಣ್ಣ ತಪ್ಪು ಮಾತು, ನಮ್ಮ ಒಂದು ಸಣ್ಣ ನಡವಳಿಕೆ ಪರಮಾತ್ಮನ ಈ ಮಹಾನ್ ಯಜ್ಞಕ್ಕೆ, ಮಹಾನ್ ಹಡಗಿಗೆ ಎಲ್ಲೋ ಒಂದು ಸಣ್ಣ ತೂತಾಗುವುದಕ್ಕೆ ನಾವು ಕಾರಣ ಆಗ್ಬಿಡ್ತೇವೆ. ಆದ್ದರಿಂದ ಈ ಮಹಾನ್ ಯಜ್ಞದ ರಕ್ಷಣೆಯ ಜವಾಬ್ದಾರಿ ನಮ್ಮ ಮೇಲಿದೆ. ರಕ್ಷಣೆ ಮಾಡಿದ್ದಕ್ಕೆ ಭಗವಂತ ಪುಕ್ಕಟೆ ಮಾಡಿಸ್ಕೊಳ್ಳೋದಿಲ್ಲ, ಚಪ್ಪರ್ ಫಾಡ್ಕೆ ದೇತಾ ಹೈ.
ನೀವೆಷ್ಟು ಯಜ್ಞಕ್ಕೆ ಆಧಾರಶಿಲೆಯಾಗಿ ನಿಲ್ತೀರಿ, ಎಷ್ಟು ಆನೆಸ್ಟ್ ಆಗಿರ್ತೀರಿ, ಎಷ್ಟು ಪ್ರಾಮಾಣಿಕವಾಗಿ ಯಜ್ಞವತ್ಸರಾಗಿ ಕೆಲಸ ಮಾಡ್ತೀರಲ್ಲ, ಅಷ್ಟು ಪರಮಾತ್ಮ ಏನು ಮಾಡ್ತಾನೆ, ನಿಮಗೆ ಬೇಕಾದಷ್ಟು ಕೊಡ್ತಾನೆ. ಸ್ವಂತ ಅನುಭವದಿಂದ ಹೇಳ್ತೇನೆ ನಾನು. ಯಾವತ್ತೂ ಯಜ್ಞದ ಶ್ರೀಮತದ ವಿರುದ್ಧ ಹೋಗಬಾರ್ದು, ನಿಮಿತ್ತರಿಗೆ ವಿರುದ್ಧ ಹೋಗಬಾರ್ದು, ಸಂಕಲ್ಪದಲ್ಲಿಯೂ ಹೋಗಬಾರ್ದು. ನಾವು ಆ ರೀತಿ ನಡ್ಕೊಳ್ತಾ ಇದ್ರೆ, ಯಜ್ಞ ನಿರ್ಮದ ಮರ್ಯಾದೆಯ ಅನುಸಾರ ನಡ್ಕೊಳ್ತಿದ್ರೆ ಬಾಬಾ ಎಂದೂ ನಮ್ಮ ಕೈ ಬಿಡೋದಿಲ್ಲ. ಈ 4 ಧಾರಣೆಗಳೇನಿದೆ, ಈ ಮಹಾನ್ ಯಜ್ಞದ ಆಧಾರ ಇವು 4. ಕೇವಲ ನಮ್ಮೊಬ್ಬರಿಗೆ ಅಲ್ಲ, ಈ ಮಹಾಯಜ್ಞದ ಆಧಾರ ಇವು. ಯಾವುದು ಹೇಳಿ? ಪವಿತ್ರತೆ, ಶುದ್ಧ ಅನ್ನ. ನೆನ್ನೆನೂ ಹೇಳಿದೆ ನಾನು, ಆ ಶುದ್ಧ ಅನ್ನದ ಧಾರಣೆ ಕೊರೋನಾ ಕಾಲದಲ್ಲಿ ನಮ್ಮನ್ನು ರಕ್ಷಿಸ್ತು. ಅದೊಂದು ಬಹಳ ಇವತ್ತಿನ ಕಾಲದ ಒಂದು ಚಾಲೆಂಜ್. ಎಸ್ಪೆಷಲಿ ನಾನು ಹೇಳುವುದೇನನ್ನ ಅಂದರೆ, ಎಸ್ಪೆಷಲಿ ವಯಸ್ಸಾದವರಿಗೆ ಇದೊಂದು ದೊಡ್ಡ ಚಾಲೆಂಜ್ ಆಗುತ್ತೆ. ಮಕ್ಕಳು ಸೊಸೆಯಂದರು ಜ್ಞಾನದಲ್ಲಿಲ್ಲ. ಇವತ್ತು ನೀವು ಅವ್ರು ಮಾಡಿದ್ದನ್ನು ತಿನ್ನಲ್ಲ, ನೀವು ಅಡುಗೆ ಮಾಡ್ಕೊಳ್ಳೋಕೆ ಸಮರ್ಥರಿದ್ದೀರಿ, ಮಾಡ್ಕೊಳ್ತೀರಿ. ನಾಳೆ ಹಾಸಿಗೆ ಹಿಡಿದಾಗ ನೆನ್ನೆ ತಿಂದಿಲ್ವಲ್ಲ ಇವತ್ತು ಮಾಡ್ಕೊ ಅಂತ ಅವ್ರು ಅಂದುಬಿಟ್ರೆ ಆಗ ಪರಿಸ್ಥಿತಿ ವಿಪರೀತಕ್ಕೆ ಹೋಗುವ ಸಾಧ್ಯತೆಗಳಿದೆ. ಆದರೆ ಪ್ರೀತಿಯಿಂದ ಅವರಿಗೆ ನಿಮ್ಮ ಆಚರಣೆಯ ಬಗ್ಗೆ ಹೇಳಿ, ಕೈಲಾದಷ್ಟು ದಿನ ಮಾಡ್ಕೊಳ್ತೀನಮ್ಮ, ಆಮೇಲೆ ನೀವಿದ್ದೀರಾ ಅನ್ನುವುದನ್ನು ಅವರಿಗೆ ಕನ್ವಿನ್ಸ್ ಮಾಡಬೇಕು. ನಿಮ್ಮ ಸೊಸೆ ಇರಲಿ, ಮಗಳಿರಲಿ, ಮಗ ಇರಲಿ, ಅವ್ರು ನಿಮ್ಮ ಜೀವನದಲ್ಲಿ ಇಲ್ಲ ಅಂದರೆ ಅವ್ರನ್ನ ದ್ವೇಷಿಸಕ್ಕೆ ಹೋಗಬೇಡಿ. ಅವ್ರು ಯಾರೋ ಶೂದ್ರರು ಅಂತ ನೋಡಕ್ಕೆ ಹೋಗಬೇಡಿ. ಅವರನ್ನು ಏನು ಹೇಳ್ತೀರಿ, ಅನ್ಟಚ್ ಅಂತ ತಿಳ್ಕೊಬೇಡಿ, ಅಸ್ಪೃಶ್ಯರು ಅಂತ ತಿಳ್ಕೊಬೇಡಿ. ನೆನ್ನೆವರೆಗೆ ನೀವು ಹಾಗೆ ಇದ್ರಲ್ವಾ, ಬಾಬಾ ಸಿಗುವವರೆಗೆ ನೀವು ಹಾಗೆ ಇದ್ರಿ. ಅದಕ್ಕಾಗಿ ಅವರನ್ನು ಆ ರೀತಿ ನೋಡುವುದು ಬೇಡ. ನಿಮ್ಮ ಧಾರಣೆಯ ಬಗ್ಗೆ ಅವರಿಗೆ ಕನ್ವಿನ್ಸ್ ಮಾಡಿ, ನಮಗೆ ನಿಮಗೆ ದ್ವೇಷ ಇಲ್ಲ, ಆದರೆ ಕೈಲಾದಷ್ಟು ದಿನ ನಾನು ಭಗವಂತನ ಹತ್ರ ಒಂದು ಪ್ರತಿಜ್ಞೆ ಮಾಡಿದ್ದೀನಿ, ಇದನ್ನು ಅನುಸರಿಸ್ತೀನಿ, ಆಗದಿದ್ದ ಕಾಲಕ್ಕೆ ನೀವು ಮಾಡಿದ್ನೇ ಉಣ್ತೀನಮ್ಮ ಅಂತ ಅವರಿಗೆ ಕನ್ವಿನ್ಸ್ ಮಾಡಿರಿ. ಅದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ನೀವು ಅಡುಗೆ ಮಾಡಿಟ್ಟಿರ್ತೀರ, ಅವರು ಮುಟ್ಟುಬಿಡ್ತಾರೆ, ಆವಾಗ ಚೀತು ಮಾಡಬೇಡಿ ಅವರಿಗೆ. ಅರ್ಥ ಆಯ್ತಲ್ಲ? ಬೈ ಚಾನ್ಸ್ ಅವರು ಮುಟ್ಬಿಟ್ರೆ ಏನೂ ಆಗಲಿಲ್ಲ. ಈಗ ನೀವು ಮೌಂಟ್ ಅಬುಗೆ ಹೋಗುವಾಗ ನಿಮ್ಮ ಅಡುಗೆ ಬ್ಯಾಗನ್ನು ಕೂಲಿ ಎತ್ತಿಡಲ್ವಾ? ಎತ್ತಿಡ್ತಾನೆ ಇಲ್ವಾ ಹೇಳ್ರಿ? ನೀವು ಊಟ ಎತ್ಕೊಂಡು ಹೋಗಿರ್ತೀರ, ನಿಮ್ಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ, ಕೂಲಿಯವನು ಎತ್ಕೊಂಡು ಹೋಗ್ತಾನಲ್ವಾ? ಹಾಗೆ ಅವರು ಒಂದು ಬೈ ಚಾನ್ಸ್ ಎತ್ತಿಟ್ರೆ ಅದಕ್ಕೆಲ್ಲ ದೊಡ್ಡ ಬೈ ಚಾನ್ಸ್, ಅದಕ್ಕೆಲ್ಲ ನೀವು ದೊಡ್ಡ ಗಲಾಟೆ ಮಾಡಿ ಹಗರಣ ಮಾಡಿ ಏನೋ ಮಹಾಪಾಪ ಆಗೋಯ್ತು ಅಂತ ಮಾಡಬೇಡ್ರಿ. ಪ್ರೀತಿಯಿಂದ ನಡೆಸ್ಕೊಳ್ರಿ. ಸೊಸೆ ಇರಲಿ, ಮಗ ಇರಲಿ, ಮಕ್ಕಳಿರಲಿ, ಅವರು ಜ್ಞಾನದಲ್ಲಿ ಇಲ್ಲ ಅಂದರೆ ಅವರನ್ನು ದ್ವೇಷಿಸುವ ಮನೋಭಾವವನ್ನು ಎಂದು ಇಟ್ಕೋಬೇಡ್ರಿ. ಆಗ ಮಾತ್ರ ಆ ಧಾರಣೆಯನ್ನು ನಾವು ಮುಂದುವರಿಸ್ಕೊಂಡಕ್ಕೆ ಹೋಗೋಕ್ಕಾಗುತ್ತೆ. ಅವರು ಸಹ ಕೊನೆಗೆ ನಮ್ಮ ಅತ್ತೆ ಇಷ್ಟು ಜಿನ್ನ ಅತ್ತೇನೋ ಯಾರೋ ಸಂಬಂಧಿಕರು ಇಷ್ಟು ಪ್ರೀತಿಯಿಂದ ಮಾಡಿದ್ದನ್ನು ನಾವು ಸಹಕರಿಸೋಣ ಅಂತ ಎಷ್ಟೋ ಮನೆಗಳಲ್ಲಿ ತಾಯಿಗೋಸ್ಕರ, ಅತ್ತೆಗೋಸ್ಕರ ಅವರು ಪವಿತ್ರತೆಯನ್ನು ಧಾರಣೆ ಮಾಡಿದ ಉದಾಹರಣೆಗಳು ಇದೆ. ಇವರಿಷ್ಟು ದಿನ ಮಾಡ್ಕೊಂಡು ಬಂದಿದ್ದನ್ನು ನಾವು ಹಾಳು ಮಾಡೋದು ಬೇಡ ಅಂತ ಅವರು ಮುಂದುವರಿಸಿದ್ದು ಉದಾಹರಣೆಗಳಿದೆ. ಅದಕ್ಕೆ ಇಂಪಾರ್ಟೆಂಟ್ ಏನು ಗೊತ್ತಾ, ಮೊದಲು ಇಲ್ಲಿಂದ ಸೇವೆ ಮಾಡಿ, ನಾವು ಮುಂದೆ ಅಲ್ಲಿಗೆ ಹೋಗೋರಿದ್ದೇವೆ. ಬಟ್ ಇವತ್ತು ಸಮಯ ಆಯಿತು. ಇಂಪಾರ್ಟೆಂಟ್ ಯಾವುದು? ಲಾಸ್ಟಲ್ಲಿ ಒಂದು ಮಾತು ಹೇಳಿಬಿಡ್ತೇನೆ. ಈಗ ಅಂದ್ಕೊಳ್ಳಿ, ಈ ಅಣ್ಣವರು ಅವ್ರನ್ನ ಕಂಡ್ರಾಗಲ್ಲ, ನನಗೆ ಏನೋ ಆಗಿದೆಯಪ್ಪ, ನನಗೆ ಅವ್ರಿಗೆ ಏನೋ ಆಗಿದೆ, ಕಂಡ್ರಾಗಲ್ಲ ಅಂದರೆ ದೂರ ಇಡಿ, ಬಿಟ್ಟು ಅವ್ರ ಬಗ್ಗೆ ನೀವು ಹೊಟ್ಟೆ ಉರಿ ಇಟ್ಕೊಳ್ಬೇಡಿ. ಅರ್ಥ ಆಯ್ತಾ ನಿಮಗೆ? ನಾನು ಹೇಳ್ತೀನಿ ಅಲ್ಲ, ಇವರಿಗೆ ನನಗೇನೂ ಇಲ್ಲ, ನಾನು ಉದಾಹರಣೆಗೆ ಹೇಳಿದೆ. ಯಾವುದೊಬ್ಬ ವ್ಯಕ್ತಿಯ ಬಗ್ಗೆ ನಮಗೇನೋ ಒಂದು ಮನಸ್ತಾಪ ಇದೆ, ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ, ಅಥವಾ ಜಗಳನೇ ಆಗಿದೆ ಅಂತ ಇಟ್ಕೊಳ್ಳಿ. ಹಾಗಂತ ಆ ವ್ಯಕ್ತಿನ ನಾವು ದ್ವೇಷಿಸಬೇಕಾ? ಹಾಗೆ ನಮ್ಮ ಸಮಸ್ಯೆ ಏನಿದೆ ಅಂದರೆ, ಇವ್ರನ್ನ ನೋಡಿದ್ರೆ ಇಷ್ಟು ಸಿಟ್ಟು ಬರುತ್ತೆ, ನನಗೆ ಯಾಕೆ ಬರಬೇಕು? ನಿಮಗೆ ಬೇಡ ಅಲ್ವಾ? ದೂರ ಇರಿ. ಅದು ಬಿಟ್ಟು ಸಿಟ್ಟು ಮಾಡಬೇಡಿ, ದ್ವೇಷಿಸಬೇಡಿ, ತಿರಸ್ಕಾರ ಮಾಡಬೇಡಿ. ಅವ್ರ ಸ್ವಭಾವ ನಿಮಗೆ ಸೇರ್ತಿಲ್ಲ, ಅವ್ರು ಮಾಡಿದ್ದು ಸರಿ ಇಲ್ಲ, ಹಾಗಂತ ನೀವ್ಯಾಕೆ ಕೂರ್ಕೊಳ್ತೀರಾ? ನಮ್ಮಲ್ಲೊಂದು ಗಾದೆ ಇದೆ, ಮಾಡಿದವ್ರ ಪಾಪ ಆಡಿದವ್ರ ಬಾಯಲ್ಲಿ ಅಂತ. ಕೇಳಿದ್ದೀರಾ? ಮಾಡಿದವರ ಪಾಪ ಆಡಿದವರ ಬಾಯಲ್ಲಂತೆ. ಅವ್ರ ಪಾಪ ಮಾಡ್ತಿದ್ದಾರಾ? ನೀವ್ಯಾಕೆ ಕೂರ್ಕೊಳ್ತಿದ್ದೀರಿ? ನಾವು ಎಲ್ಲಿ ತಪ್ಪು ಮಾಡ್ತಿದ್ದೀವಿ ಅಂದರೆ, ಈ ಅಕ್ಕ ಅವ್ರನ್ನ ಕಂಡ್ರಾಗಲ್ಲ, ನನಗೆ ಯಾಕಾಗಲ್ಲ? ಅವ್ರೇನು ಮಾಡಿದ್ದಾರೆ ನಿಮಗೆ? ಬೈ ಚಾನ್ಸ್ ಏನೋ ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಳಿ, ಯಾಕೆ ದ್ವೇಷ ಮಾಡ್ತೀರಿ? ಭಾಳ ಇಂಪಾರ್ಟೆಂಟ್. ನಾನು ಅನೇಕ ಸಲ ಕೇಳಿರ್ತೇನೆ. ಈಗ ನೀವು ಒಂದು ಸೆಂಟ್ರನಲ್ ಕ್ಲಾಸ್ಗೆ ಹೋಗ್ತೀರಿ,
ದಿನಾಲೂ ಕ್ಲಾಸ್ಗೆ ಹೋಗ್ತೀರಿ, ಅಲ್ಲೊಬ್ಬರು ಅಕ್ಕೋರು ಇದ್ದಾರೆ. ಪ್ರತಿಯೊಬ್ಬರದ್ದು ಅವ್ರವ್ರದ್ದು ಕೆಪ್ಯಾಸಿಟಿ ಇರುತ್ತೆ, ಅವ್ರವ್ರದ್ದೇ ಎಬಿಲಿಟಿ ಇರುತ್ತೆ, ಅವ್ರವ್ರ ಸ್ವಂತ ಪುರುಷಾರ್ಥ, ಅವ್ರ ಮೇಲೆ 108 ಜವಾಬ್ದಾರಿಗಳಿರುತ್ತೆ. ಬಹುಶಃ ನಿಮಗೆ ಗೊತ್ತಿಲ್ಲ ಅಕ್ಕಂದ್ರ ಮೇಲೆ ಏನೇನು ಜವಾಬ್ದಾರಿ ಇರುತ್ತೆ ಅನ್ನೋದು. ಯಾರು ಏನಿದೆ ಇವ್ರಿಗೇನು ಕೆಲಸ, 3 ಹೊತ್ತು ಬಿಳಿಸಿರ ಇಸ್ತ್ರಿ ಉಟ್ಕೊಂಡು ಕೂತ್ಕೊಂಡಿರ್ತಾರೆ ಅಂದ್ಕೊಂಡಿರ್ತೀರಿ. ಬಟ್ ಹಂಗಿರಲ್ಲ. ನಾನು ಹೇಳಿದ್ನಲ್ಲ, ನಾನು ನಮಾಜ್ ಓದಕ್ಕೆ ಬಂದಿದ್ದೆ, ಮಸೀದಿ ತಲೆ ಮೇಲೆ ಬಿದ್ದೋಯ್ತು. ಬಂದಿದ್ದು ಯಾವುದಕ್ಕೆ? ನಮಾಜ್ ಓದಬೇಕು ಅಂತ. ಈಗ ಮಸೀದಿ ಹಾಗೆ ಅಕ್ಕಂದ್ರಾಗಿರ್ತಾರೆ ಸೆಂಟ್ರ್ನಲ್ಲಿರೋರು. ಇರಲಿ ಬಿಡಿ, ನಾನು ಅವ್ರ ಪರವಾಗಿ ಮಾತಾಡ್ತೀನಿ ಅಂತಲ್ಲ. ಈಗ ಒಂದು ಸಣ್ಣ ಮಾತು, ದಿನಾಲೂ ನೀವು ಸೆಂಟ್ರಿಗೆ ಹೋಗ್ತೀರಾ, ಅವ್ರು ನಿಮಗೆ ಮುರುಳಿ ಓದ್ತಾರೆ, ಟೋಲಿ ಕೊಡ್ತಾರೆ, ಮಾತಾಡಿಸ್ತಾರೆ, ನಾರ್ಮಲ್ಲಾಗಿ ಇರುತ್ತೆ ಎಲ್ಲ. 365 ದಿನವೂ ನಿಮ್ಮನ್ನು ಅಟೆಂಡ್ ಮಾಡ್ತಾರೆ ಅವರು. ನೀವು ಬಾರ್ದಿದ್ರೂ ಅವರಂತೂ ಎದ್ದು ಮುರುಳಿ ಓದಲೇಬೇಕಾ? ಯಾರು ಬರೆದಿದ್ರು ಅವ್ರು ತಯಾರಾಗಲೇಬೇಕಾ? ಒಂದಿನ ಏನೋ ಹೆಚ್ಚು ಕಡಿಮೆ ಅವರು ಯಾವುದೋ ಮೂಡ್ನಲ್ಲಿದ್ದರು, ನೀವು ಬಂದ್ರಿ, ಕೂತ್ಕೊಳ್ಳೋವಾಗ ಡರ್ ಅಂತ ಕುರ್ಚಿ ಎಳೆದ್ರಿ. ಅವರಿಗೆ ಮೊದಲೇ ರೇಗಿತ್ತು, ಏನು ರೇ ಅದು ಹಂಗೆ ಕುರ್ಚಿ ಎಳ್ಕೊಂಡು ಕೂತ್ಕೊಳ್ತೀರಾ ಅಂತ ಗದರ ಬಿಟ್ರು ನಿಮ್ಮನ್ನು. ನನಗೆ ಹೇಳಿ, ನೀವು 365 ಜನ ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಪ್ರೀತಿಯಿಂದ ಮಾತಾಡಿರೋ ಅಕ್ಕಂದ್ರು ಒಂದಿನ ನಿಮಗೆ ಗದರಿಸಿದ್ರೆ ಏನು ನೆನಪಿರುತ್ತೆ ನಿಮಗೆ? ಒಂದಿನ ಗದರಿಸಿದ ನೆನಪಿರುತ್ತಾ? 364 ದಿನದ ಪಾಲನೆ ನೆನಪಿರುತ್ತಾ? ಯಾವ್ದು ನೆನಪಿರುತ್ತೆ? ಬೈದಿದ್ದಲ್ವಾ? ಆದರೆ ಯಾವ್ದು ನೆನಪಿರಬೇಕು? 364 ದಿನದ ಪಾಲನೆ ನೆನಪಿರ್ಬೇಕಲ್ವಾ? ಒಂದು ದಿನ ಅವರು ಮನುಷ್ಯರಲ್ವಾ, ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬೇಕು, ಲೆಟ್ ಇಟ್ ಬಿ ಅನ್ನುವ ಮನೋಭಾವ ಇರಬೇಕು ಬೇಡವಾ? ಇರಬೇಕು ಬೇಡವಾ? ಮತ್ತೊಂದು ಮಾತು ನೆನಪಿಟ್ಕೊಳ್ಳೋಣ, ನಮ್ಮವರೇ ಗದರಿಸಿ ಹೇಳ್ತಾರೆ, ಬೇರೆಯವರು ನಕ್ಕು ಹೇಳ್ತಾರೆ. ಅರ್ಥ ಆಯ್ತಾ ನಿಮಗೆ? ಗದರಿಸಿ ಹೇಳುವ ಅಧಿಕಾರ ಯಾರಿಗಿರ್ತದೆ? ಯಾರನ್ನ ನಮ್ಮವರು ಅಂತ ತಿಳ್ಕೊಂಡಿರ್ತೇವೆ. ಉಳಿದವರು ತಮಾಷೆಯಾಗಿ ಹಾಸ್ಯ, ಏನ್ರಿ ಯಾವಾಗಲೂ ಕುರ್ಚಿ ಎಳ್ಕೊಂಡು ಕೂರ್ತಿರಲ್ಲ, ಹಿಂಗೆ ಅಂದ್ಬಿಡ್ತಾರೆ. ಚೆನ್ನಾಗಿರುತ್ತೆ ಅದು, ಅವ್ರು ಗದರಿಸಲ್ಲ. ಹಾಗಾಗಿ ತುಂಬ ಅಗತ್ಯವಾಗಿ ನಾವು ನೀವು ಎಲ್ಲರೂ ಬಾಬರವರ ಈ ಮಹಾನ್ ಯಜ್ಞದ ಆಧಾರ ಸ್ತಂಭಗಳು, ರಕ್ಷಕರು, ಯಜ್ಞವತ್ಸರು. ನಮ್ಮೆಲ್ಲರ ಜವಾಬ್ದಾರಿ ಏನೋ, ಈ ಯಜ್ಞ ಸುರಳಿತವಾಗಿ ಸುರಕ್ಷಿತವಾಗಿ ಪೂರ್ಣಾಹುತಿಯನ್ನು ಹೊಂದಬೇಕು. ಪೂರ್ಣ ಪ್ರಮಾಣದಲ್ಲಿ ನಾವು ಈ ಪೂರ್ಣಾಹುತಿಯಲ್ಲಿ ಪಾಲ್ಗೊಳ್ಳೋಣ ಅಲ್ಲ? ಹಾಂ ಹಾಂ ಆನ್ಲೈನ್ ಕ್ಲಾಸ್. ಆ್ಯಕ್ಚುಲಿ ಅನುಭವಾತ್ಮಕವಾಗಿ ಹೇಳುವುದಾದರೆ, ಯಾವ ಪಾರ್ಶಲಿಟಿ ಇಲ್ಲುವುದು ಹೇಳುವುದಾದರೆ, ನಾನು ನಿಮಗೆ ನೆನ್ನೆ ಹೇಳಿದ್ದೆ, ಒಂದು ಮಾತು ಹೇಳಿದ್ದೆ, ನೆನಪಿದೆಯಾ? ಬಡಿದಾದ ಏನು ಉತ್ತರ ಕೊಟ್ಟರು, ಎಲ್ಲರೂ ಯಾಕೆ ಸೆಂಟ್ರಿಗೆ ಬರಬೇಕು ಅಂತ. ಇದೊಂದು ಪರಿವಾರದ ಫೀಲಿಂಗ್ ಯಾವಾಗ ಗೊತ್ತಾ? ಒಟ್ಟಿಗೆ ಸೇರಿದಾಗ. ಬಹುಶಃ ನೀವೆಲ್ಲ ಎಷ್ಟು ಜನ ಒಟ್ಟು ಕುಟುಂಬದಲ್ಲಿ ಬೆಳೆದಿದ್ದೀರೋ ಗೊತ್ತಿಲ್ಲ. ನಾನು ಒಟ್ಟು ಕುಟುಂಬದಲ್ಲಿ ಬೆಳೆದಿರೋದಕ್ಕೆ ನನಗೆ ಇವತ್ತಿಗೂ ಒಬ್ಬಳೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಹೇಳ್ದಂಗೆ ಈಗೆಲ್ಲ ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಂದು ಕುಟುಂಬ ಅಂತ ಆ್ಯಪ್ ಮಾಡ್ಕೊಂಡ್ಬಿಡ್ತಾರೆ, ನಮ್ಮ ಮನೆ ಅಂತ ಒಂದು ಆ್ಯಪ್ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲರೂ ಸೇರಿ ಮಾತಾಡ್ತೀವಿ. ಬಟ್ ಆ ಫೀಲಿಂಗ್ ಏನಿತ್ತಲ್ಲ, ಒಂದು ಮನೆಯಲ್ಲಿ ಒಟ್ಟಿಗೆ ಇರ್ತಿದ್ವಿ, ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಟ್ಟಿಗೆ ಬೆಳೆದ್ವಿ, ಯಾರೂ ಹೇಳದೆ ಎಷ್ಟೆಲ್ಲ ಕುಟುಂಬ ಮೌಲ್ಯಗಳನ್ನು ಕಲ್ತ್ಕೊಂಡ್ಬಿಟ್ವಿ. ಯಾರೂ ಕಲಿಸ್ಲಿಲ್ಲ, ಎಷ್ಟು ಒಳ್ಳೊಳ್ಳೆಯ ಮೌಲ್ಯಗಳನ್ನು ಕಲ್ತ್ಕೊಂಡ್ವಿ. ನಾನು ನಿಜವಾಗಿಯೂ ಶಿವಬಾಬನಿಗೆ ಎಷ್ಟು ಆಭಾರಿಯಾಗಿದ್ದೇನೋ ಅಂತಹ ಕುಟುಂಬದಲ್ಲಿ ಪಾಲನೆ ಪಡೆದಿದ್ದಕ್ಕೂ ಆಭಾರಿಯಾಗಿದ್ದೇನೆ. ಎಷ್ಟೆಲ್ಲ ಕಲ್ತ್ಕೊಂಡ್ವಿ. ಈ ಅಲೌಕಿಕ ಪರಿವಾರದಲ್ಲೂ ನಾವೆಲ್ಲ ಹುಬ್ಬಳ್ಳಿಯಲ್ಲಿ ಮೊದಲಿದ್ದಾಗ 20-25 ಜನ ಇರ್ತಿದ್ವಿ. ಸಣ್ಣದೇ ಬಿಲ್ಡಿಂಗು, ಒಂದೇ ಕಡೆ ದೊಡ್ಡ ಮಚ್ಚರ್ದಾನಿಯಲ್ಲಿ 20 ಜನ ಒಂದು ಮಚ್ಚರ್ದಾನಿ ಕಟ್ಕೊಂಡು ಮಲ್ಕೊಳ್ತಿದ್ವಿ, 15 ಜನ ಅಕ್ಕಂದರು. ಆ ದಿನಗಳಲ್ಲಿ ನಾವೆಷ್ಟು ವ್ಯಾಲ್ಯೂಸನ್ನು ಕಲ್ತ್ಕೊಂಡ್ವಿ. ಹೊಂದಿ ಬಾಳುವುದಿರ್ಬೋದು, ಹಂಚಿ ತಿನ್ನುವುದಿರ್ಬೋದು, ಒಬ್ರಿಗೊಬ್ಬರು ಅಡ್ಜಸ್ಟ್ ಆಗುವುದಿರ್ಬೋದು, ನಾನೇ ಎನ್ನುವ ಅಹಂಕಾರವನ್ನು ಬಿಟ್ಟು ನಾವು ಎನ್ನುವ ಮನೋಭಾವ ಇರ್ಬೋದು. ಇವೆಲ್ಲ ಕೇವಲ ಕೇಳುವುದರಿಂದ ಬರೋದಿಲ್ಲ. ನಾವು ದಿನಾಲೂ ಸೆಂಟ್ರಿಗೆ ಹೋದಾಗ ಒಬ್ಬರ ಜೊತೆಗೊಬ್ಬರು ಹೊಂದಿಕೊಳ್ಳುವುದು, ಒಬ್ಬರಿಗೊಬ್ಬರು ರೆಸ್ಪೆಕ್ಟ್ ಕೊಡುವುದು, ನಮ್ಮ ಈ ಒಂದು ಈಶ್ವರೀಯ ಮೌಲ್ಯಗಳ ಪ್ರಾಕ್ಟಿಕಲನ್ನು ನೋಡಬೇಕಾದ್ರೆ ಸಂಘಟನೆ ಬೇಕು. ನೀವು ಯೂಟ್ಯೂಬ್ನಲ್ಲಿ ಕೇಳಿದ್ರೆ ಯಾರು ದೃಷ್ಟಿ ತಗೊಳ್ತೀರಾ? ಹ್ಯೂಮನ್ ಟಚ್ ಎಲ್ಲಿದೆ? ಹೇಗೆ ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ಹ್ಯೂಮನ್ ಟಚ್ ಇಲ್ಲ, ಅವರು ಅಲ್ದಾಡ್ತಾ ಇದ್ದಾರೆ. ಹ್ಯೂಮನ್ ಟಚ್ ಇಲ್ಲದೆ ಅವರು ಎಲ್ಲ ವಸ್ತುಗಳ ಮೇಲೆ ಅವಲಂಬಿತರಾಗಿ ಕೊನೆಗೆ 40 ವರ್ಷಕ್ಕೆ ಹುಚ್ಚಾಗ್ತಿದ್ದಾರೆ ಎಷ್ಟೋ ಜನ.
ಅದಕ್ಕೆ ಕಾರಣ ಹ್ಯೂಮನ್ ಟಚ್ ಇಲ್ಲದೆ ಇರುವುದು. ಸಂಗಮ ಯುಗದಲ್ಲೂ ಸತ್ಸಂಗ ಅಂತ ಶಿವಬಾಬಾ ಮಾಡಿರುವುದೇ ಒಂದೇ ರೀತಿ ಯೋಚನೆ ಮಾಡುವ, ಒಂದೇ ವೈಬ್ರೇಷನ್ ಇರುವ 10 ಜನ ಒಟ್ಟಿಗೆ ಸೇರಿದಾಗ ಈ ಸಿಗುವಂಥ ಡಿವೈನ್ ಟಚ್ ಏನಿದೆಯಲ್ಲ, ಇದು ಬರೀ ಹ್ಯೂಮನ್ ಟಚ್ ಅಲ್ಲ. ಇಲ್ಲೇನಿದೆ, ಒಂದು ಡಿವೈನ್ ಟಚ್ ಇದೆ. ಆ ಡಿವೈನ್ ಟಚ್ ಸಿಗಬೇಕು ಅಂದರೆ ನಿಮಗೆ ಆನ್ಲೈನಲ್ಲಿ ಯಾರ್ದೋ ಕ್ಲಾಸ್ ಕೇಳಿದ್ರೆ ಸಿಗೋದಿಲ್ಲ. ಪ್ರತಿಯೊಬ್ಬರು ತನಗೆ ತಿಳಿದಿದ್ದ ಕ್ಲಾಸ್ ಮಾಡ್ತಾ ಇದ್ದಾರೆ, ಅದನ್ನು ಕೇಳ್ಕೊಂಡು ಹೊಂಟ್ಬಿಟ್ಟಿದ್ದೀವಿ ನಾವು. ಮುರುಳಿ ಪ್ರಮುಖವಾಗ್ತಾ ಇಲ್ಲ ನಮಗೆಲ್ಲ. ಆನ್ಲೈನ್ನಲ್ಲಿ ಸಿಗ್ತಿದೆ. ಏನು ಸಿಗ್ತಿದೆ? ಪ್ರೀತಿ ಸಿಗ್ತಿದೆಯಾ? ಆನ್ಲೈನ್ನಲ್ಲಿ ಅಲೌಕಿಕತೆ ಸಿಗ್ತಿದೆಯಾ? ಆನ್ಲೈನ್ನಲ್ಲಿ ಅಡ್ಜಸ್ಟ್ಮೆಂಟ್ ಆಗುವ ಸ್ವಭಾವ ಬೆಳೀತಿದೆಯಾ? ಆನ್ಲೈನ್ನಲ್ಲಿ ನಮ್ಮವರು ಅನ್ನುವ ಭಾವನೆ ಬೆಳೀತಿದೆಯಾ? ಈಶ್ವರೀಯ ಯಜ್ಞ, ಯಜ್ಞಕ್ಕಾಗಿ ನಾವು, ನಮಗಾಗಿ ಯಜ್ಞ ಅನ್ನುವ ಭಾವನೆ ಇದೆಯಾ? ಅವೆಲ್ಲವೂ ನಶಿಸಿ ಹೋಗ್ತಾ ಇದೆಯಲ್ಲ. ಅದಕ್ಕೆ ಸತ್ಸಂಗದಲ್ಲಿ ಫಸ್ಟ್ ಬಹಳ ಇಂಪಾರ್ಟೆಂಟ್ ಕ್ಲಾಸಿಗೆ ಬಂದು ಕ್ಲಾಸ್ ಕೇಳೋದು. ಆಮೇಲೆ ನೀವು 100 ಕ್ಲಾಸ್ ಕೇಳಿಬೇಕಾದ್ರೆ, ಆದರೆ ಇಂಪಾರ್ಟೆಂಟ್ ಯಾವುದು? ಕೈಕಾಲು ಗಟ್ಟಿ ಇರೋ ತನಕ, ನಮ್ಮ ಹತ್ರ ಆಗೋ ತನಕ, ಕೊನೆಯ ಉಸಿರಿನ ತನಕ. ಬಾಬಾ ಹೇಳಿದ್ದು ಯಾಕೆ? ಬ್ರಾಹ್ಮಣರ ಸಂಘಟನೆಯಲ್ಲಿ ಬಾಬಾ ಆವಾಗ ಪ್ಲೇಗ್ ಬಂದಿತ್ತು ಮೌಂಟ್ ಅಬುನಲ್ಲಿ. ಬಾಬಾ ಏನು ಮಾಡಿದ್ರಂತೆ, ಹಾಲ್ ಪಕ್ಕದಲ್ಲಿ ಒಂದು ವರಾಂಡ ಮಾಡಿ ಮಂಚ ಹಾಕ್ಸಿದ್ರು. ಅಲ್ಲಿ ಪ್ಲೇಗ್ ಆದವರು, ಸಾಯಕ್ಕೆ ಬಿದ್ದವ್ರನ್ನೂ ಅಲ್ಲಿ ಮಚ್ಚರದಾನಿ ಕಟ್ಟಿ ಅವ್ರನ್ನಲ್ಲಿ ಮಲಗಿಸ್ತಿದ್ರಂತೆ, ಮುರುಳಿ ಕೇಳ್ತಾ ಸಾಯಲಿ ಅಂತ. ಲಾಸ್ಟ್ ಉಸಿರಿನ ತನಕ ಅವರಿಗೆ ಸಪ್ರೇಟ್ ಮುರುಳಿ ಓದ್ಬೋದಿತ್ತು. ಬಟ್ ಸತ್ಸಂಗ ಸ್ವಯಂ ಪರಮಾತ್ಮನ ಮಹಾವಾಕ್ಯದ ವೈಬ್ರೇಷನ್ ಬೇರೆ ಇರುತ್ತೆ. ಅದಕ್ಕೆ ಯಾರು ಆನ್ಲೈನಿಗೆ ಡಿಪೆಂಡ್ ಆಗಬೇಡಿ. ನಾಳೆ ಒಂದಿನದು ಆಫ್ಲೈನ್ ಆದಾಗ ನೀವು ಆಫ್ ಆಗಿಬಿಡ್ತೀರಾ. ಬಹಳ ದಿನ ಉಳಿಯೋದಿಲ್ಲ ಈ ಆನ್ಲೈನು. ನೆಟ್ ಹೋಯ್ತು ಅಂದರೆ ಎಲ್ಲಿ ಉಳಿಯುತ್ತೆ ಆನ್ಲೈನು? ಆವಾಗ ನೀವು ಆಫ್ ಆಗಿಬಿಡ್ತೀರಾ. ಎಷ್ಟೋ ಜನ ಅಯ್ಯೋ ಆ ಬಾಯಿ ಕ್ಲಾಸ್ ಕೇಳಲಿಲ್ಲ ಅಯ್ಯೋ ಅಂತಾರೆ. ಮುರುಳಿ ಹಿಡ್ಕೊಳ್ಳಿ. ಯಾವ ಬಾಯಿ ಬೇಡ, ಯಾವ ಬೆಹನ್ ಬೇಡ, ಯಾವ್ದು ಹಿಡ್ಕೊಳ್ಳಿ ಎಲ್ಲರೂ. ಮುರುಳಿ ಬಾಬನ ಮನೆಗೆ ಬನ್ನಿ. ಇಲ್ಲಾಂದರೆ ಸುಮ್ಮನೆ ಆ ಬಾಬನಿಗೇನು ಬುದ್ಧಿ ಹೆಚ್ಚಾಗಿತ್ತಾ? ಎಲ್ಲ ಊರುಗಳಲ್ಲಿ ಸೆಂಟ್ರ್ ಕಟ್ಟಿಸಿ ಯಾಕೆ ಇಟ್ಟಿದ್ದಾನೆ ಅವ? ಇಂಥ ಪವಿತ್ರ ಕ್ಷೇತ್ರಗಳನ್ನು ಯಾಕೆ ಮಾಡಿದ್ದಾನೆ? ಎಲ್ಲರಿಗೂ ಆನ್ಲೈನ್ನೇ ಕನೆಕ್ಷನ್ ಕೊಟ್ಬಿಡ್ಬೋದಿತ್ತಲ್ಲ. ಅದು ಸಂದೇಶ ಕೊಡುವುದಕ್ಕೊಂದು ಮಾಧ್ಯಮ. ಎಲ್ಲರನ್ನ ತಲುಪಕ್ಕಾಗಲ್ವಲ್ಲ, ಸಂದೇಶ ಹೋಗುತ್ತೆ. ಸಂದೇಶ ಹೋಗಲಿ, ನಮಗೆ ಅಲ್ಲ. ನಮಗೆ ಪಾಲನೆ ಎಲ್ಲಿಂದ ಸಿಗಬೇಕು? ನೇರವಾದ ಮುರುಳಿಯಿಂದ. ಸತ್ಯದ ಸಂಘ ಮಾಡಿದವರ ಸಂಘ ಎರಡು ಬೇಕು ನಮಗೆ. ಮಂಜೂರಾ? ಯಾರ್ಯಾರಿದ್ದೀರಿ ಆನ್ಲೈನ್ ಕೂಸುಗಳು? ಇದ್ದೀರಾ ಯಾರು ಆನ್ಲೈನ್ ಕೂಸುಗಳು? ಬೇಡ, ಎಲ್ಲರೂ ಆಫ್ಲೈನ್. ಶಿವಬಾಬನು ಆಫ್ಲೈನೇ, ಆನ್ಲೈನ್ ಅಲ್ಲ. ಗೊತ್ತಾಯ್ತಲ್ವಾ? ಶಿವಬಾಬನಿಗೆ ಯಾವ ಆನ್ಲೈನ್ನಲ್ಲಿ ಸಿಗೋದಿಲ್ಲ. ಶಿವಬಾಬ ನಾವು ಎಲ್ಲದರಿಂದ ಆಫ್ ಆದರೆ ಮಾತ್ರ ಸಿಗೋನು. ನೀವು ಉಳಿದಿದ್ದೆಲ್ಲ ಆನ್ಲೈನ್ ಇಟ್ಕೊಂಡು ಕೂತ್ರೆ ಶಿವಬಾಬ ಸಿಗೋದೇ ಇಲ್ಲ. ಎಲ್ಲ ಆಫ್ ಮಾಡ್ಕೊಳ್ಳಿ, ಆಗ ಶಿವಬಾಬನ ಲೈನ್ ಓಪನ್ ಆಗುತ್ತೆ. ಹೌದೇ ಇಲ್ವಾ? ಅದಕ್ಕೆ ಎಲ್ಲ ಆಫ್ ಮಾಡಿದ್ರೆ ಶಿವಬಾಬ ಸಿಗೋದು, ಇಲ್ಲಿದ್ರೆ ಬಾಬನ ಲೈನ್ ಸಿಗೋದಿಲ್ಲ. ಓಕೆನಾ? ಉಳಿದಿದ್ದನ್ನು ಮತ್ತೆ ಕೇಳೋಣ. ಈಗ ಯೋಗ ಮಾಡೋಣ. ಏನು ಪಾರ್ಟಿ ತೊಗೊಂಬಂದಿರಲ್ಲ ನೋಡಿ, ಕನ್ನಡ ಶಾಲೆ ನೆನಪಾಗೋಯ್ತು.